ಪಾದುಕಾ ಸಹಸ್ರಂ ಉಪನ್ಯಾಸ ಸರಣಿಯಲ್ಲಿ ಇವತ್ತು 4ನೇ ದಿವಸ. ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಶಾಯಾಃ ಪ್ರಜ್ಞಾದೃಷ್ಟೇರಂಜನಶ್ರೀರಪೂರ್ವಾ ವಕ್ತ್ರೀ ವೇದಾನ್ ಭಾತು ಮೇ ವಾಜಿವಕ್ತ್ರಾ ವಾಗೀಶಾಖ್ಯಾ ವಾಸುದೇವಸ್ಯ ಮೂರ್ತಿಃ ವಿಶುದ್ಧ ವಿಜ್ಞಾನ ಘನಸ್ವರೂಪಂ ವಿಜ್ಞಾನ ವಿಶ್ರಾಣನ ಬದ್ಧ ದೀಕ್ಷಂ ದಯಾನಿಧಿಂ ದೇಹಭೃತಾಂ ವರೇಣ್ಯಂ ದೇವಂ ಹಯಗ್ರೀವಮಹಂ ಪ್ರಪದ್ಯೆ. ವಿಶೇಷವಿತ್ ಪಾರಿಷದೇಷು ನಾಥ ವಿದಗ್ಧ ಗೋಷ್ಠೀ ಸಮರಾಂಗಣೇಷು ಜಿಗೀಷತೋ ಮೇ ಕವಿತಾರ್ಕಿಕೇಂದ್ರಾನ್ ಜಿಹ್ವಾಗ್ರಸಿಂಹಾಸನಂ ಅಭ್ಯುಪೇಯಾಃ. ಸಮಸ್ತರಿಗೂ ವಂದನೆಗಳು. ವಂದಿ ವೈತಾಳಿಕ ಪದ್ಧತಿಯಲ್ಲಿ ಕೆಲವು ಪದ್ಯಗಳನ್ನು ಇವತ್ತು ಹಾಡಿದರು. ಅದರ ಬಗ್ಗೆ ನಿನ್ನೆ ದಿವಸವೇ ಸ್ವಲ್ಪ ವ್ಯಾಖ್ಯಾನವನ್ನು ನಾನು ಮಾಡಿದ್ದೆ. ಪದ್ಮಾಜುಷ್ಟಂ ಭಜತು ಚರಣಂ ಪಾದುಕಾ ಲಬ್ಧವಾರ ಪ್ರತ್ಯಾಸನ್ನಾಸ್ತವ ಪರಿಜನಾ ಪ್ರಾತರಾಸ್ಥಾನ ಯೋಗ್ಯಾಃ ಅರ್ಧೋನ್ಮೇಷಾತ್ ಅಧಿಕ ಸುಭಗಾಂ ಅರ್ಧನಿದ್ರಾನುಷಂಗಾಂ ನಾಭೀ ಪದ್ಮೆ ತವ ನಯನಯೋರ್ ನಾಥ ಪಶ್ಯಂತು ಶೋಭಾಂ. ಈ ಪದ್ಯವನ್ನು ನಿನ್ನೆ ವ್ಯಾಖ್ಯಾನ ಮಾಡಿದ್ದೆ. ಪಾದುಕೆ ತನ್ನ ಅವಕಾಶವನ್ನು ಪಡೆದುಕೊಂಡು ಮೊದಲು ಲಕ್ಷ್ಮಿಯ ಸೇವೆಗೆ ವಿಷಯವಾಗಿದ್ದಂತಹ ಭಗವಂತನ ಪಾದಗಳನ್ನು ಆಶ್ರಯಿಸಲಿ ಎಂಬುವಂಥದ್ದನ್ನು ಹೇಳಿದರು. ನಾಭೀ ಪದ್ಮೆ ತವ ನಯನಯೋರ್ ನಾಥ ಪಶ್ಯಂತು ಶೋಭಾಂ ಅರ್ಧೋನ್ಮೇಷಾತ್ ಅಧಿಕ ಸುಭಗಾಂ ಅರ್ಧಸಿದ್ಧಾನುಷಂಗಾಂ. ಅಲ್ಲಿ ಭಗವಂತನ ಕಣ್ಣುಗಳು, ಒಂದು ಕಣ್ಣು ಸೂರ್ಯನ ರೂಪದಲ್ಲಿರುತ್ತೆ, ಇನ್ನೊಂದು ಕಣ್ಣು ಚಂದ್ರನ ರೂಪದಲ್ಲಿರುತ್ತೆ. ಆದ್ದರಿಂದ ಪೂರ್ಣವಾಗಿ ತೆರೆಯೋದೋ ಪೂರ್ಣವಾಗಿ ಮುಚ್ಕೊಳ್ಳೋದೋ ಅರ್ಥವಾಗದೆ ಆ ಕಮಲಗಳು ಅರ್ಧೋನ್ಮೇಷವನ್ನು ಹೊಂದಿರುತ್ತೆ. ಅವುಗಳ ಶೋಭೆಯನ್ನು ಎಲ್ಲರೂ ನೋಡಲಿ ಅಂತ ಹೇಳ್ತಾ ಇದ್ದಾರೆ. ಶೌರೇ ಶೃಂಗಾರ ಚೇಷ್ಟಾನಾಂ ಪ್ರಸೂತಿಂ ಪಾದುಕಾಂ ಭಜೆ ಯಾಮೇಶ ಭಜತೆ ಯಾಮೇಶ ಭುಂಕ್ತೆ ಶುದ್ಧಾಂತಾತ್ ಪೂರ್ವಂ ಪಶ್ಚಾದಪಿ ಪ್ರಭು. ಉಪನಿಷದಬಲಾಭಿಃ ನಿತ್ಯಂ ಉತ್ತಂಸನೀಯಂ. ಉಪನಿಷತ್ತುಗಳನ್ನು ಅಬಲ ಅಂತ ರೂಪಣ ಮಾಡ್ತಿದ್ದಾರೆ. ಅದು ನಿತ್ಯವೂ ಕೂಡ ಈ ಪಾದುಕೆಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡಿರುತ್ತೆ. ಉತ್ತಮ್ ಸಹ ಶಿರೋಭೂಷ ಅಂತ ಹೇಳಿದ್ದಾರೆ. ಆ ರೀತಿಯಾಗಿರೋದು. ಕಿಮಪಿ ಜಲಧಿ ಕನ್ಯಾ ಹಸ್ತ ಸಂವಾಹನಾರ್ಹಂ. ಜಲಧಿ ಕನ್ಯಾ ಅಂದರೆ ಲಕ್ಷ್ಮಿ. ಆ ಲಕ್ಷ್ಮಿಯು ಕಾಲನ್ನು ಒತ್ತುತ್ತಾ ಇರ್ತಾಳೆ. ಆ ರೀತಿಯಾಗಿರ್ತಕ್ಕಂಥ ಸೇವೆಗೆ ಅರ್ಹವಾಗಿರುವಂಥದ್ದು. ಅಂಥ ಚರಣರಕ್ಷೆ ಪಾದುಕೆಯೇ ದೇವಿ ಲೀಲಾರವಿಂದಂ ಚರಣ ಸರಸಿಜಂ ತತ್.
ಚಾರು ಚಾಣೂರ ಅಂತು. ಚಾಣೂರ ಎಂಬುವಂಥ ಒಬ್ಬ ರಾಕ್ಷಸನ ಅವನನ್ನು ಜಟ್ಟಿಯನ್ನು ಕೃಷ್ಣ ಕೊಂದಿರ್ತಾನೆ. ಅವನ ಸರಸಿಜವು ನಿಮಗೆ ಲೀಲಾರವಿಂದದಂತೆ ಪಾದಕ್ಕೆ ಇದ್ದು ಸಹಾಯವನ್ನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ಹುಡುಕ್ತಾ ಇದ್ದೆ. ರಜಸಾ ತಮಸಾ ಚ ದುಷ್ಟಸತ್ವೇ ಗಹನೆ ಚೇತಸಿ ಮಾಮಕೆ ಮುಕುಂದ ಉಚಿತಂ ಮೃಗಯಾ ವಿಹಾರಮಿಚ್ಛನ್ ಭವತೀಂ ಆದೃತ ಪಾದುಕೆ ಪದಾಭ್ಯಾಂ. ನನ್ನ ಮನಸ್ಸು ಏನಾಗ್ಬಿಟ್ಟಿದೆ ಅಂತಂದರೆ ರಜಸ ತಮಸಾಚ ದುಷ್ಟಸತ್ವೆ, ರಜೋಗುಣ ತಮೋಗುಣ ಇವುಗಳಿಂದ ದುಷ್ಟತ್ವವನ್ನು ಅನುಭವಿಸ್ತಾ ಇದೆ. ಯಾವಾಗ ಮನಸ್ಸಿನಲ್ಲಿ ಸತ್ವಗುಣ ಹೆಚ್ಚಾಗಿರುತ್ತೆ ಆಗ ಒಳ್ಳೆಯತನ ಅಂಬೋದು ತಾನಾಗಿ ಬರುತ್ತೆ. ಯಾವಾಗ ರಜಸ್ಸು ಮತ್ತು ತಮಸ್ಸು ಇವು ನಮ್ಮ ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತೆ ಆಗ ದುಷ್ಟತನ ಅಂಬೋದು ತಾನಾಗಿ ಬರುತ್ತೆ. ಅದಕ್ಕೋಸ್ಕರ ಕವಿಗಳು ಹೇಳ್ಕೊಳ್ತಾ ಇದ್ದಾರೆ, ವೇದಾಂತ ದೇಶಿಕರು ಹೇಳ್ಕೊಳ್ತಿದ್ದಾರೆ, ನಮ್ಮಂಥವ್ರು ಇರಲಿ. ವೇದಾಂತ ದೇಶಿಕರು ಏನು ಹೇಳ್ಕೊಳ್ತಿದ್ದಾರೆ ಅಂದರೆ ರಜಸ ತಮಸಾಚ ದುಷ್ಟಸತ್ವೇ ಗಹನೆ ಚೇತಸಿ ಮಾಮಕೆ, ನನ್ನ ಮನಸ್ಸಿನಲ್ಲಿ ಆ ರೀತಿಯಾಗಿ ತಮಸ್ಸು ರಜಸ್ಸು ಇವು ಭಾಳ ಹೆಚ್ಚಾಗಿಬಿಟ್ಟಿರೋದ್ರಿಂದ ಮುಕುಂದ ಉಚಿತಂ ಮೃಗಯ ವಿಹಾರಮಿಚ್ಛನ್. ಮುಕುಂದ ಅಂತಬಿಟ್ಟು ಪದ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ಪದ ಅದು. ಮುಕುಂದ ಅಂದರೆ ಏನು? ಮುಕುಹು ಅಂಬುವಂಥ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಮುಕುಂ ಮೋಕ್ಷಂ ದದಾತಿ ಇತಿ ಮುಕುಂದ, ಮೋಕ್ಷವನ್ನು ಕೊಡುವವನು ಅಂತ. ಏಕೆ ಅಂತಂದರೆ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹಾಕಿದ್ದಾರೆ, ಯಾವ್ಯಾವ ದೇವರು ಏನನ್ನು ಕೊಡಬೇಕು ಅಂತ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಜ್ಞಾನಮಿಚ್ಛೇನ್ ಮಹೇಶ್ವರಾತ್ ಶ್ರಿಯಂ ಹುತವಹಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾತ್ ಅಂತ. ಆರೋಗ್ಯ ನಮಗೆ ಚೆನ್ನಾಗಿರ್ಬೇಕಾದ್ರೆ ಯಾರನ್ನು ಕೇಳಬೇಕು ಅಂತಂದರೆ ಭಾಸ್ಕರಾತ್, ಸೂರ್ಯನಿಂದ ಪಡ್ಕೋಬೇಕು. ನೀವು ದಿನವೂ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ ಬಿಸಿಲಿಗೆ ನಿಮ್ಮ ಮೈಯನ್ನು ಒಡ್ಡಿ ಅವಾಗ ಯಾವ ಕಾಯಿಲೆನೂ ಬರಲ್ಲ. ನಮ್ಮಲ್ಲಿ ಮಯೂರ ಅಂತ ಒಬ್ಬ ಕವಿ, ಅವನಿಗೆ ವಿಧ ವಿಧವಾಗಿರ್ತಕ್ಕಂಥ ಕಾಯಿಲೆಗಳು ಬಂದಾಗ ಅವನು ಸೂರ್ಯೋಪಾಸನೆಯನ್ನು ಮಾಡಿ ಅಲ್ಲಿ ಸೂರ್ಯ ಶತಕ ಅಂತಲೇ ಒಂದು ಪುಸ್ತಕ ಬರೆದಿದ್ದಾನೆ ಅವನು. ಸೂರ್ಯನ ವಿಷಯದಲ್ಲಿ 100 ಶ್ಲೋಕಗಳು. ಅದನ್ನು ಮಾಡಿ ಅವನ ಅನುಗ್ರಹದಿಂದ ಮೊದಲಿನಂತೆ ಆರೋಗ್ಯವನ್ನು ಪಡೆದ. ಅದಕ್ಕೋಸ್ಕರ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನಮಗೆ ಚೆನ್ನಾಗಿ ಜ್ಞಾನ ಬರಬೇಕು, ಒಳ್ಳೆಯ ಜ್ಞಾನಿ ನಾನು ಆಗಬೇಕು ಅಂತ ಆಸೆ ಇದ್ದರೆ ಆಗ ಮಹೇಶ್ವರಾತ್, ಜ್ಞಾನಮಿಚ್ಛೇತ್ ಮಹೇಶ್ವರಾತ್, ಶಿವನನ್ನು ಪೂಜೆ ಮಾಡಬೇಕು. ದಕ್ಷಿಣಾಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಶಿವನು ಸಮಸ್ತ ಜ್ಞಾನವನ್ನು ಕೊಡ್ತಾನೆ. ಅದು ಅಲ್ಲಿ ಸಿಗುವಂಥ ಪದಾರ್ಥ. ಶ್ರಿಯಂ ಹುತವಹಾದಿಚ್ಛೇತ್, ದುಡ್ಡು ಬೇಕು, ನಾನು ಶ್ರೀಮಂತನಾಗಬೇಕು, ಮಿಲಿಯನೇರ್ ಆಗಬೇಕು ಅಂತ ಇಷ್ಟ ಇದ್ದರೆ ಆಗ ಹುತವಹ ಅಂದರೆ ಅಗ್ನಿ, ಅಗ್ನಿಯ ಮೂಲಕವಾಗಿ ಅದನ್ನು ಪಡೀಬೇಕು ಅಂತಿದೆ. ನಾವು ಶ್ರೀ ಸೂಕ್ತ ಹೇಳ್ತೀವಲ್ವಾ, ಶ್ರೀ ಸೂಕ್ತ ಹೇಳುವಂಥದ್ದು ಲಕ್ಷ್ಮಿಯನ್ನು ಕುರಿತಲ್ಲ, ಅಗ್ನಿಯನ್ನು ಕುರಿತು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಜಾತವೇದಸ್ ಅಂದರೆ ಅಗ್ನಿ. ಎಲೆ ಅಗ್ನಿಯೇ ಆ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಕರ್ಕೊಂಡು ಬಾ ಅಂತ ಆ ಶ್ರೀ ಸೂಕ್ತದಲ್ಲಿರ್ತಕ್ಕಂಥ ಮಂತ್ರಗಳು. ಆದ್ದರಿಂದ ಲಕ್ಷ್ಮೀ ನಮ್ಮ ಮನೆಗೆ ಬರಬೇಕು ಅಂತಿದ್ರೆ ಜಾತವೇದಸ್ಸನನ್ನು ಅಗ್ನಿಯನ್ನು ಕೇಳಬೇಕು. ಶ್ರಿಯಂ ಹುತವಹಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾತ್.
ನಮಗೆ ಪರಮ ಪ್ರಯೋಜನವಾಗಿರ್ತಕ್ಕಂಥ ಮೋಕ್ಷ ಎಂಬುದನ್ನು ಪಡಿಬೇಕು ಅಂತ ಇಷ್ಟ ಇದ್ದರೆ ಆಗ ಭಗವಂತನಾದ ವಿಷ್ಣುವನ್ನು ಕೇಳಬೇಕು. ಅವನಿಗೊಬ್ಬನಿಗೆ ಮೋಕ್ಷವನ್ನು ಕೊಡುವಂಥ ಶಕ್ತಿ. ಅದಕ್ಕೋಸ್ಕರ ಅವನನ್ನು ಮುಕುಂದ ಅಂತ ಕರೆದರು. ಆ ರೀತಿಯಾಗಿರ್ತಕ್ಕಂಥ ಮುಕುಂದ. ನನಗೆ ಈ ಮುಕುಂದ ಎಂಬುವಂಥ ಶಬ್ದ ತುಂಬ ಇಷ್ಟ. ಯಾಕೆ? ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಈಗ್ಗೆ 70 ವರ್ಷದ ಹಿಂದೆ ಹೈಸ್ಕೂಲ್ಗೆ ಆಗ್ತಾನೆ ಸೇರಿದ್ದೆ ಗುಡಿಬಂಡೆ ಒಳಗೆ. ಅಲ್ಲಿ ಬೆಳಗ್ಗೆ ಪಾಠಶಾಲೆಗೆ ಹೋಗ್ತಿದ್ದೆ. ಅಲ್ಲಿ ಹೋಗ್ತಿದ್ದಾಗ ನಮಗೆ ಮೊದಲು ಕಲಿಸಿದ್ದು ಮುಕುಂದಮಾಲ. ಕುಲಶೇಖರ ಆಳ್ವಾರವರು ರಚನೆ ಮಾಡಿದಂಥ ಮುಕುಂದಮಾಲನ ಬೆಳಗ್ಗೆ ಹೋಗಿ ನಾವು ಶುರು ಮಾಡಿಬಿಡ್ತಿದ್ವು. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪಿನಂ ಪ್ರತಿದಿನಂ ಕುರು ಮಾಂ ಮುಕುಂದ. ಮುಕುಂದ ಮೂರ್ಧ್ನಾ ಪ್ರಣಿಪತ್ಯ ಯಾಚೆ ಭವಂತಮೇಕಾಂತಮಿಯಂತಮರ್ಥಂ ಅವಿಸ್ಮೃತಿ ತ್ವಚ್ಚರಣಾರವಿಂದೇ ಭವೇ ಭವೇ ಮೇ ಅಸ್ತು ಭವತ್ಪ್ರಸಾದಾತ್. ಅವಾಗ ಕಲ್ತಿದ್ದ ಶ್ಲೋಕ ಈಗಲೂ ದೃಢವಾಗಿ ಮನಸ್ಸಲ್ಲಿ ಕೊಳ್ತಿದ್ದೆ. 70 ವರ್ಷದಿಂದ ಕಲ್ತಿದ್ದು. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಕಲ್ತ್ವಲ್ಲ, ಅದಕ್ಕೆ ಈಗ ಕಲ್ತ್ಕೊಳ್ಳೋಂಥದ್ದು ಇವತ್ತು ಕಲ್ತಿರ್ತೀವಿ, ನಾಳೆ ಮರ್ತೇ ಹೋಗಿರುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ ಅದು ಒಳ್ಳೆಯ ಕಾಲ, ಅವಾಗ ಕಲಿಬೇಕು ಅಂತ. ಆಗ ಕಲ್ತಿದ್ದು ಮುಕುಂದಮಾಲ. ಆ ರೀತಿ ಇಲ್ಲಿ ಮುಕುಂದ ಶಬ್ದವನ್ನು ಬಳಸಿದ್ದಾರೆ ಮಹಾಕವಿಗಳು. ಉಚಿತಂ ಮೃಗಯಾ ವಿಹಾರಮಿಚ್ಛನ್ ಭವತಿ ಮಾದೃತ. ನನ್ನ ಮನಸ್ಸಿನಲ್ಲಿ ದೊಡ್ಡ ಮೃಗಗಳ ಹಾಗೆ ಹುಲಿ, ಥೋಳ, ಕರಡಿ, ಸಿಂಹ ಈ ರೀತಿಯಾಗಿ ನಾನಾ ವಿಧವಾಗಿರ್ತಕ್ಕಂಥ ದೋಷಗಳು ಸೇರ್ಕೊಂಡ್ಬಿಟ್ಟಿದೆ. ಈ ಮೃಗಗಳನ್ನು ಬೇಟೆ ಆಡಬೇಕು ಅಂಥೇಳಿ ಆ ಭಗವಂತ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ನೀನು ಅವನ ಪಾದಗಳ ಜೊತೆ ಒಳಗಿದ್ದರೆ ಆ ಪಾದಕೆಗಳನ್ನು ಹಾಕ್ಕೊಂಡು ಬಂದು ಅವನು ಭೇಟಿಯನ್ನು ಆಡೋದಕ್ಕೆ ಅನುಕೂಲವಾಗುತ್ತೆ. ನೀನು ಆ ಭಗವಂತನ ಪಾದಗಳನ್ನು ಅಲಂಕರಿಸು ಅಂತ ಪಾದುಕೆಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಚರಣದ್ವಯಮರ್ಭಕಸ್ಯ ಶೌರೇ ಶರದಂಭೋರುಹ ಚಾತುರೀಧುರೀಣಂ ಶಕಟಾಸುರ ತಾಡನೇಪಿ ಗುಪ್ತಂ ಶವಶಕ್ತಿಯ ತವ ಶಕ್ತಿಯ ಕಿಲ ಪಾದುಕೆ ತದಾಸೀತ್. ಅರ್ಭಕಸ್ಯ ಶೌರೇ, ಶೌರಿ ಅಂತ ಕೃಷ್ಣನಿಗೊಂದು ಹೆಸರು. ಯಾತಕ್ಕೋಸ್ಕರ ಆ ಹೆಸರು ಬಂತು? ಅವನ ವಂಶದಲ್ಲಿ ಶೂರ ಎಂಬಂಥ ಒಬ್ಬ ರಾಜ ಇದ್ದ. ಶೂರನ ವಂಶದಲ್ಲಿ ಹುಟ್ಟಿದ್ದರಿಂದ ಅವನು ಶೌರಿ. ಅದಕ್ಕೋಸ್ಕರ ಅರ್ಭಕಸ್ಯ ಶೌರೇ, ಚಿಕ್ಕ ಮಗುವಾಗಿದ್ದಂಥ ಶೌರಿ ಈ ಕೃಷ್ಣ ಇದ್ದಾನಲ್ಲ, ಅವನ ಕಾಲದಲ್ಲಿ ಶರದಂಭೋರುಹ ಚಾತುರಿ ಧುರೀಡಂ ಚರಣದ್ವಯಂ, ಅವನ 2 ಕಾಲುಗಳಿದೆಯಲ್ಲ ಅವು ಶರದಂಭೋರುಹ ಅಂತ ಹೇಳ್ತಾರೆ ನೋಡಿ. ಶರತ್ಕಾಲ ಎಂಬುದು ಮಳೆಗಾಲ ಮೇಲೆ ಬರುತ್ತೆ, ಶರದೃತು ಬರೋದು. ಆ ಶರದೃತುವಿನ ಕಾಲದಲ್ಲಿ ಅಂಭೋರುಹಗಳು ಅಂದರೆ ಕಮಲಗಳು ಬಹಳ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಮಳೆ ಬಂದ್ಬಿಟ್ಟಿದೆ. ಈಗ ಶರತ್ಕಾಲ ಎಲ್ಲ ಪ್ರಸನ್ನವಾಗಿರುವಂಥ ಸಂದರ್ಭದಲ್ಲಿ ಆ ಶರತ್ಕಾಲದ ಅಂಭೋರುಹ ಅಂದರೆ ಕಮಲಗಳಿದೆಯಲ್ಲ, ಅದರ ಚಾತುರ್ಯವನ್ನು, ಅದರ ಸೌಂದರ್ಯವನ್ನು ತಾನೇ ಹೊತ್ತುಕೊಂಡಿದೆ ಭಗವಂತನ ಪಾದಗಳು. ಆ ರೀತಿಯಾಗಿರ್ತಕ್ಕಂಥ ಪಾದಗಳಿದೆಯಲ್ಲ, ಅದು ಅಂಥ ಮಗುವಿನ ಕಾಲು ಒದ್ದಿದ್ದಕ್ಕೆ ಶಕಟಾಸುರ ಇದ್ನಲ್ಲ, ಅಷ್ಟು ದೊಡ್ಡದಾಗಿ ಕೊಲ್ಲಬೇಕು ಅಂತ ಗಾಡಿ ರೂಪದಲ್ಲಿ ಬಂದಿದ್ನಲ್ಲ, ಅವನು ಚೂರಾಗ್ಬಿಟ್ಟಂತೆ. ಅದು ಹೇಗಾಯಿತು? ಆ ಚಿಕ್ಕ ಮಗುವಾಗಿದ್ದಾಗ, ಕೃಷ್ಣ ಇದ್ದಾಗ ಗುಪ್ತಮ್ ಅಂತಾರೆ. ಈ ಪಾದಕ್ಕೆ ಗುಪ್ತವಾಗಿ ಅಲ್ಲಿ ಸೇರ್ಕೊಂಡಿತ್ತಂತೆ. ಅದಕ್ಕೋಸ್ಕರ ಒದ್ದಾಗ ಶಕಟ ಚೂರಾಗೋಯ್ತು. ಆ ಪಾದುಕೆಯ ಶಕ್ತಿ ಆ ರೀತಿ ಭಗವಂತನ ಪಾದದಲ್ಲಿ ಗುಪ್ತವಾಗಿ ಸೇರಿಕೊಂಡಿತ್ತು. ಕಿಲ ಪಾದುಕೆ ತವಾಸೀತ್. ಇದಾದ ಮೇಲೆ ಪುಷ್ಪ ಪದ್ಧತಿಯನ್ನು ಆರಂಭ ಮಾಡ್ತಾ ಇದ್ದಾರೆ ನೋಡಿ. ವರ್ಣನೆ ಮಾಡಬೇಕು ಅಂತ ಕವಿಗಳು ಹೊರಟಾಗ, ನಾವು ಏನಾದರೂ ಒಂದು ವರ್ಣನೆ ಮಾಡಬೇಕು ಅಂದರೆ 1 ಶ್ಲೋಕವೋ 2 ಶ್ಲೋಕವೋ ರಚನೆ ಮಾಡೋದು ವಿಷಯವೇ ಮುಗಿದೋಗುತ್ತಾ ಇಲ್ಲ ಅಂತ. ಆದರೆ
ಮಹಾಕವಿಗಳಾಗಿರುವಂಥ ಅವರಿಗೆ ಎಷ್ಟು ವಿಧವಾಗಿರ್ತಕ್ಕಂಥ ವಿಚಾರ ಸಿಗುತ್ತೆ. ಅಲ್ಲಿ ಆ ಪುಷ್ಪ ಪದ್ಧತಿ, ಪುಷ್ಪಗಳನ್ನೇ ಇಟ್ಕೊಂಡು ಅದೊಂದು ಪದ್ಧತಿ ಅಂತ ಬಿಟ್ಟು 50-60 ಶ್ಲೋಕಗಳನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ಶೌರೇ ಸಂಚಾರ ಕಾಲೇಶು ಪುಷ್ಪವೃಷ್ಟಿರ್ದಿವಶ್ಚ್ಯುತ ಪರ್ಯವಸ್ಯತಿ ಯತ್ರೈವ ಪ್ರಪದ್ಯೆ ತಾಂ ಪದಾವನೀಂ. ಪದಾವನಿ ಅಂದರೆ ಪಾದುಕೆ. ಪದೇ ಅವತಿ ರಕ್ಷತಿ ಇತಿ ಪದಾವನಿ ಅಂತ ಬಿಟ್ಟು ಪದಾವನಿ ಪಾದುಕೆಯನ್ನು ಅಹಂ ಪ್ರಪದ್ಯೆ, ನಾನು ಶರಣಾಗತನಾಗಿ ಆಶ್ರಯಿಸ್ತಾ ಇದ್ದೀನಿ. ರಾಮಾನುಜ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾಗಿ ಪ್ರತಿಪಾದಿತವಾಗಿರ್ತಕ್ಕಂಥ ತತ್ವ ಯಾವುದು ಅಂತಂದರೆ ಪ್ರಪತ್ತಿ ತತ್ವ. ಭಕ್ತಿಯ ಪರಾಕಾಷ್ಠೆ ಬಂದಾಗ ಮಾನವನು ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡು ಬಿಡ್ತಾನೆ. 700 ಶ್ಲೋಕಗಳಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಎಲ್ಲವನ್ನು ಹೇಳಿ ಕೃಷ್ಣ ಕೊನೆಯಲ್ಲಿ ಅರ್ಜುನನಿಗೆ ಏನು ಉಪದೇಶ ಮಾಡ್ತಾ ಇದ್ದಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ಯೋಚನೆ ಮಾಡಬೇಕಾಗಿಲ್ಲ, ಇಷ್ಟೊಂದು ಪಾಪಗಳನ್ನು ಮಾಡಿಬಿಟ್ಟಿದ್ದೀನಲ್ಲ, ಇಷ್ಟೊಂದು ತಪ್ಪುಗಳನ್ನು ಮಾಡಿದ್ದೀನಲ್ಲ, ನನ್ನಂಥವನ್ನು ಭಗವಂತ ಸ್ವೀಕರಿಸ್ತಾನ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅದೆಲ್ಲವನ್ನು ಬಿಟ್ಬಿಡು. ನಾನು ಇಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ, ಮನೆ ಕಟ್ಟಿಸಿದ್ದೀನಿ, ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀನಿ, ಏನೇನೋ ಹೇಳ್ಕೊಳ್ತೀಯಲ್ಲ, ಈ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ಆ ಧರ್ಮಗಳು ಅದರ ಫಲಗಳು ಎಲ್ಲ ಇರ್ತಕ್ಕಂಥದ್ದನ್ನು ಮರ್ತು ಬಿಡು. ಮಾಂ ಏಕಂ ಶರಣಂ ವ್ರಜ. ಶರಣ ಗಮನ ಅಂತಕ್ಕಂಥದ್ದೇ ಪ್ರಪತ್ತಿ. ಪ್ರಪದ್ಯೆ ಎಂಬುವಂಥ ಮಾತಿನಲ್ಲಿ ನಾನು ಪ್ರಪತ್ತಿಯನ್ನು ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದಕ್ಕೋಸ್ಕರ ಪರ್ಯವಸ್ಯತಿ ಯತ್ರೈವ ಪ್ರಪದ್ಯೆ ತಾಂ ಪದಾವನೀಂ. ಇಲ್ಲಿರ್ತಕ್ಕಂತಹ ರಹಸ್ಯಾರ್ಥ ಏನು ಅಂತಂದರೆ, ಭಗವಂತನನ್ನು ಆಶ್ರಯಿಸಬೇಕಾದ್ರೆ ನಮಗೆ ಒಬ್ಬ ಆಚಾರ್ಯರು ಬೇಕು, ಒಬ್ಬ ಗುರು ಬೇಕು. ಆಚಾರ್ಯರ ಮೂಲಕವಾಗಿಯೇ ಭಗವಂತನನ್ನು ಆಶ್ರಯಿಸಬೇಕು. ಅದು ನಮ್ಮಾಳ್ವಾರವರು ಇರಬಹುದು, ರಾಮಾನುಜಾಚಾರ್ಯರಿರಬಹುದು, ವೇದಾಂತ ದೇಶಿಕರಿರಬಹುದು. ರಾಮಾನುಜ ಸಮಾರಂಭಾಂ ವೆಂಕಟನಾಥ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಆಚಾರ್ಯರಿರಬೇಕು ಮುಂದೆ. ಮುಂಡಕೋಪನಿಷತ್ನಲ್ಲಿ ಇದು ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ. ಸ ಗುರುಮೇವಾಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಯಾವನು ಮೋಕ್ಷವನ್ನು ಇಷ್ಟಪಡ್ತಾನೋ ಅವನು ಗುರುಮೇವ ಅಭಿಗಚ್ಚೇತ್. ಗುರುವಿನ ಮೂಲಕವಾಗಿ ಹೋಗಬೇಕು, ಗುರುವನ್ನು ಆಶ್ರಯಿಸಬೇಕು, ತನ್ಮೂಲಕವಾಗಿ ಭಗವಂತನನ್ನು ಆಶ್ರಯಿಸಬೇಕು. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಪ್ರಪತ್ತಿ ತತ್ವವನ್ನು ವಿವರಣೆ ಮಾಡೋದಕ್ಕೆ ಇಲ್ಲಿ ಪ್ರಪದ್ಯೆ ಎಂಬುವಂಥ ಪದವನ್ನು ಉಪಯೋಗಿಸಿದ್ದಾರೆ. ಆ ರೀತಿಯಾಗಿರ್ತಕ್ಕ ಶೌರೇ ಸಂಚಾರ ಕಾಲೇಶು ಪುಷ್ಪವೃಷ್ಟಿರ್ದಿವಶ್ಚ್ಯುತ ಪರ್ಯವಸ್ಯತಿ ಯತ್ರೈವ. ಭಗವಂತ ಹೊರಟಿದ್ದಾನೆ ಜಗತ್ತಿನ ರಕ್ಷಣೆಗೋಸ್ಕರ. ಅವನು ಹೊರಟಾಗ ಅವನ ಕಾಲಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪಾದುಕೆಗಳು, ರತ್ನ ಪಾದುಕೆಗಳಿದೆ. ದಿವಶ್ಚ್ಯುತ, ಆಕಾಶದಿಂದ ಪುಷ್ಪವೃಷ್ಟಿ ಅಂತಕ್ಕಂಥದ್ದು ಬೀಳ್ತಾ ಇದೆ. ಆ ಪುಷ್ಪವೃಷ್ಟಿಯು ಎಲ್ಲಿ ಪರ್ಯವಸಾನವನ್ನು ಹೊಂದುತ್ತೆ, ಫೈನಲ್ ಆಗಿ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಪಾದುಕೆಗಳಲ್ಲಿ. ಭಗವಂತನ ಪಾದುಕೆಗಳಿಗೆ ಅವರು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಪರ್ಯವಸ್ಯತಿ ಯತ್ರೈವ ಪ್ರಪದ್ಯೆ ತಾಂ ಪದಾವನೀಂ ಅಂಥೇಳಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಪರಿಚರಣ ನಿಯುಕ್ತೈ ಪಾದುಕೆ ರಂಗಭರ್ತು ಪವನ ತನಯ ಮುಖ್ಯೈರರ್ಪಿತಾಂ ತ್ವತ್ಸಮೀಪೆ ವಿನತ ವಿಧಿಮುಖೇಭ್ಯೋ ನಿರ್ವಿಶೇಷಾಂ ದ್ವಿರೇಫಾಃ ಕಥಮಪಿ ವಿಭಜಂತೆ ಕಾಂಚನೀಂ ಪದ್ಮಪಂಕ್ತಿಂ. ಎಲ್ಲರೂ ಕೂಡ
ಭಗವಂತ ಅಂತಕ್ಕಂಥವನು ಸೌಶೀಲ್ಯ, ಸೌಂದರ್ಯ, ಸೌಲಭ್ಯ ಮೊದಲಾದಂಥ ನಾನಾ ಗುಣಗಳಿಂದ ಪೂರ್ಣವಾಗಿರ್ತಕ್ಕಂಥವನು. ಆ ರೀತಿಯಾಗಿರ್ತಕ್ಕಂಥ ಭಗವಂತನನ್ನು ಎಲ್ಲ ದೇವತೆಗಳಿಗೂ ಕೂಡ ಬಂದು ಸೇವೆ ಮಾಡ್ತಾ ಇದ್ದಾರೆ, ಪರಿಚರಣವನ್ನು ಮಾಡ್ತಿದ್ದಾರೆ. ಪರಿಚರಣ ನಿಯುಕ್ತೈ ಪಾದುಕೆ ರಂಗಭರ್ತು. ರಂಗನಾಥನ ಪರಿಚರಣದಲ್ಲಿ, ಪರಿಚರ್ಯೆಯಲ್ಲಿ ಅವರೆಲ್ಲರೂ ಕೂಡ ತೊಡಗಿದ್ದಾರೆ. ಪವನತನಯ ಮುಖ್ಯೈ, ಪವನತನಯ ವಾಯುಸುತ ಆಂಜನೇಯ, ಆ ಆಂಜನೇಯನೇ ಮೊದಲಾದಂಥ ಅವರೆಲ್ಲರೂ ಬಂದು ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅರ್ಪಿತಾಂ ತ್ವತ್ಸಮೀಪೆ, ಅಲ್ಲೇನು ಮಾಡಿದ್ದಾರೆ? ಕಾಂಚನೀಂ ಪದ್ಮಪಂಕ್ತಿಂ. ಕಾಂಚನ ಅಂದರೆ ಬಂಗಾರ, ಚಿನ್ನ. ಸ್ವರ್ಣ ಕಮಲಗಳನ್ನು, ಚಿನ್ನದ ಬಣ್ಣದ ಕಮಲಗಳನ್ನು ತಂದು ಭಗವಂತನ ಪಾದಗಳಲ್ಲಿ ಅರ್ಪಿಸ್ತಾ ಇದ್ದಾರೆ. ಪವನತನಯನೇ ಮೊದಲಾದಂಥ ಎಲ್ಲ ದೇವತೆಗಳು ಕೂಡ. ಆ ರೀತಿಯಾಗಿರ್ತಕ್ಕ ಎಲ್ಲ ದೇವತೆಗಳಿದಾರಲ್ಲ, ಅದು ವಿನತ ವಿಧಿ ಮುಖೇಭ್ಯ. ವಿಧಿ ಅಂತಂದರೆ ಬ್ರಹ್ಮನಿಗೆ ಹೆಸರು. ಅವನಿಗೆ 4 ಮುಖಗಳು. ಅವನು ಬಗ್ಗಿದ್ದಾನೆ, ತಲೆ ಬಗ್ಗಿಸಿದ್ದಾನೆ. 4 ಮುಖಗಳು ಕೂಡ ಭಗವಂತನ ಪಾದಗಳಲ್ಲಿದೆ. 4 ಕಮಲಗಳಲ್ಲಿದ್ದಾಗಾಯಿತು. ಇಲ್ಲಿ ಜೊತೆಗೆ ಈ ಪವನತನಯ ಮುಂತಾದವರು ಚಿನ್ನದ ಕಮಲಗಳನ್ನು ಇಟ್ಟಿದ್ದಾರೆ, ಚಿನ್ನದ ಬಣ್ಣದ ಕಮಲದ ಹೂವುಗಳು. ಅಲ್ಲಿ ಭೃಂಗಗಳು ಬಂದಿದೆ, ಭ್ರಮರಗಳು, ದುಂಬಿಗಳು ಬಂದಿದೆ. ಆ ದುಂಬಿಗಳಿಗೆ ಎಲ್ಲಿಂದ ನಾವು ಮಕರಂದವನ್ನು ಸ್ವೀಕರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬ್ರಹ್ಮನ 4 ಮುಖಗಳಿಂದ ತಗೊಳ್ಳೋದು, ಇಲ್ಲದೆ ಹೋದರೆ ಈ ಚಿನ್ನದ ಕಮಲ, ಸ್ವರ್ಣವರ್ಣದ ಕಮಲಗಳಿದೆಯಲ್ಲ, ಎರಡಕ್ಕೂ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಆ ಭ್ರಮರಗಳಿಗೆ. ಆ ರೀತಿ ಆಶ್ಚರ್ಯವಾಗ್ತಾ ಇದೆ ಅಂಥೇಳಿ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ. ಕಥಮಪಿ ವಿಭಜಂತೆ, ಹೇಗೋ ತಮ್ಮಲ್ಲಿರ್ತಕ್ಕಂಥ ಮಕರಂದ ಗ್ರಹಣದ ಶಕ್ತಿಯಿಂದ ಆಗುತ್ತೆ ಅಂತ. ಸಾಲೋಮನ್ ಅಂತ ಬಿಟ್ಟು ಒಬ್ಬ ದೊಡ್ಡ ಚಕ್ರವರ್ತಿ. ಆ ಸಾಲೋವನ್ನು ಬಹಳ ಬುದ್ಧಿವಂತ ಅಂತ ಪ್ರಸಿದ್ಧಿ. ಅವನ ಬುದ್ಧಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಶೀಬಾ ಎಂಬುವಂಥ ಒಂದು ದೇಶ, ಆ ದೇಶದ ರಾಣಿ, ಕ್ವೀನ್ ಆಫ್ ಶೀಬಾ ಅಂತ ಹೇಳ್ತಾರೆ, ಅವಳು ಬಂದಿದ್ದಾಳೆ. ಬಂದುಬಿಟ್ಟು ಅವನು ಮುಂದೆ ಅಷ್ಟು ಹೂಗಳನ್ನು ಇಟ್ಟಿದ್ದಾಳೆ. ಇಟ್ಬಿಟ್ಟು, ರಾಜ ನೋಡಯ್ಯ, ಇದರಲ್ಲಿ ಕೆಲವು ನಿಜವಾಗಿರ್ತಕ್ಕಂಥ ಹೂವುಗಳು, ಇನ್ನು ಕೆಲವು ಕೃತಕವಾಗಿರ್ತಕ್ಕಂಥ ಕೃತ್ರಿಮವಾಗಿರ್ತಕ್ಕಂಥ ಹೂವುಗಳು. ಯಾವುದು ಕೃತ್ರಿಮವಾದ ಹೂವು, ಯಾವುದು ನಿಜವಾದ ಹೂವು ಅಂತ ಹೇಳು ನೋಡೋಣ ಅಂತ. ಎರಡೂ ಎಕ್ಸಾಕ್ಟ್ಲಿ ದಿ ಸೇಮ್, ವ್ಯತ್ಯಾಸವೇ ಇಲ್ಲ. ಆ ರೀತಿಯ ಹೂವುಗಳನ್ನಿಟ್ಟೆ, ಎಲ್ಲವೂ ಒಂದೇ ಥರ ಇದೆ. ಆಗ ಸಾಲೋಮನ್ ತನ್ನ ಸೇವಕರನ್ನು ಕರೆದು ಹೇಳಿದಂತೆ, ಕಿಟಿಕಿಗಳು ತೆಗೀರಯ್ಯ ಅಂತ. ಕಿಟಿಕಿಗಳು ತೆಗೆದ್ರು. ಆಗ ಆ ಹೊರಗಡೆ ಇದ್ದಂಥ ದುಂಬಿಗಳು ಬಂದು ಕೆಲವು ಹೂಗಳ ಮೇಲೆ ಮಾತ್ರ ಕೂತ್ಕೊಂಡ್ವು. ನಮಗೆ ಮೋಸ ಆಗ್ಬೋದು ಕಣ್ಣಿಗೆ, ಆದರೆ ದುಂಬಿಗಳಿಗೆ ನಿಜವಾದ ಹೂವು ಯಾವುದು, ಕೃತ್ರಿಮವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಹೂವು ಯಾವುದು ಅಂತ ಅವಾಗ ಗೊತ್ತಾಗತ್ತೆ. ನೋಡು, ಇವು ಕೃತ್ರಿಮವಾದ್ದು, ಇದು ನಿಜವಾದ ಹೂಗಳು ಅಂತ ಅವನು ಹೇಳ್ದ ಅಂತ. ಆ ರೀತಿಯಾಗಿ ಕಥಮಪಿ ಏನೋ ಕಷ್ಟಪಟ್ಬಿಟ್ಟು ಮುಖಗಳ್ಯಾವುದು, ನಿಜವಾಗಿರ್ತಕ್ಕಂಥ ಸ್ವರ್ಣ ಕಮಲಗಳ್ಯಾವುದು ಅಂತ ಕಥಮಪಿ ವಿಭಜಂತೆ, ತಮ್ಮ ಹಿಂದಿನ ಶಕ್ತಿಯಿಂದ ಈ ದುಂಬಿಗಳು ವಿಭಾಗ ಮಾಡಿ ತಿಳ್ಕೊಳ್ತಾ ಇವೆ ಎಂಬುವಂಥ ಒಂದು ಅದ್ಭುತವಾದ ಕಲ್ಪನೆಯನ್ನು ಕವಿಗಳು ಇಲ್ಲಿ ಮಾಡಿದ್ದಾರೆ. ಚೂಡಾರಗ್ವಧರಜಸ ಚೂರ್ಣಸ್ವಪನಂ ವಿಧಾಯತೆ ಪೂರ್ವಂ ರಂಗೇಶ ಪಾದುಕೆ ತ್ವಾಂ ಅಭಿಷಿಂಚತಿ ಮೌಲಿಗಂಗಯ ಶಂಭು. ಭಗವಂತನನ್ನು ಪೂಜೆ ಮಾಡೋದಕ್ಕೆ ಎಲ್ಲ ದೇವತೆಗಳು ಬಂದಿದ್ದಾರೆ, ಶಿವನೂ ಬಂದಿದ್ದಾನೆ. ಆ ಪಾದುಕೆ ತಲೆ ಬಗ್ಗಿಸಿ ಆ ಪಾದುಕೆಗಳ ಮೇಲೆ ತನ್ನ ತಲೆಯನ್ನು ಇಡ್ತಾ ಇದ್ದಾನಲ್ಲ, ಆಗ ಅವನ ಚೂಡ ತಲೆಯ ಮೇಲಿನ ಜಟೆಯಲ್ಲಿ ಇದ್ದಂಥ ಆರಗ್ವದ ಎಂಬುವಂಥ ಒಂದು ಹೂವು, ಅದರ ರಜಸ, ಅದರ ಪರಾಗದಿಂದ ಮೊದಲು ಸ್ವಪನಂ ವಿಧಾಯ ಅದನ್ನೆಲ್ಲ ಅಲಂಕಾರ ಮಾಡಿ, ಆಮೇಲೆ
ರಂಗೇಶ ಪಾದುಕೆ ತ್ವಾಂ ಅಭಿಷಿಂಚತಿ ಮೌಲಿ ಗಂಗಯ. ಅವನ ತಲೆ ಮೇಲೆ ಗಂಗಾ ನದಿ ಇದೆಯಲ್ಲ, ಆ ಗಂಗಾ ನದಿಯಿಂದ ಆ ಪಾದಗಳಿಗೆ ಅಭಿಷೇಕ ಮಾಡ್ತಾ ಇದ್ದಾನೆ. ಆ ಶಿವನು ಕೂಡ ಅಭಿಷೇಕ ಮಾಡ್ತಿದ್ದಾನೆ. ಆ ರೀತಿಯಾಗಿ ಜಗತಃ ಸರ್ವಸ್ಯ ನಾರಾಯಣ ಏವ ಪ್ರಭು, ದೇವ ಏಕೋ ನಾರಾಯಣ, ಆ ಒಂದನ್ನು ತೋರಿಸೋದಕ್ಕೋಸ್ಕರ ಎಲ್ಲ ದೇವತೆಗಳು, ವಿಧಿ ಅಂದರೆ ಬ್ರಹ್ಮ, ಶಂಭು ಅಂದರೆ ಶಿವ, ಎಲ್ಲರೂ ಕೂಡ ಬಂದು ಆ ಭಗವಂತನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತಿದ್ದಾರೆ ಎಂಬುದನ್ನು ಈ ಮೂಲಕವಾಗಿ ಅವರು ಹೇಳಿದ್ದಾರೆ. ಪುಷ್ಪಗಳಿಂದ ವರ್ಣನೆ ಮಾಡಿದ್ದಾಯಿತು. ಪುಷ್ಪ ಪದ್ಧತಿಯಲ್ಲಿ ಬರೀ ಪುಷ್ಪದಿಂದ ಸಾಲದು, ಪರಾಗ ಪದ್ಧತಿ ಅಂತ. ಆ ಪುಷ್ಪಗಳಲ್ಲಿ ರೇಣು ಇರ್ತಲ್ಲ, ಪೋಲನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ಪೋಲನ್ ಇದೆಯಲ್ಲ, ಅದನ್ನೇ ಇಟ್ಕೊಂಡು ಪರಾಗ ಪದ್ಧತಿ ಅಂತ ಮಾಡಿದ್ದಾರೆ. ಆ ಪರಾಗ ಎಂಬುವಂಥ ಶಬ್ದದ ಸ್ವಾರಸ್ಯವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಎಂಬುದನ್ನು ತಾವು ನೋಡಬೇಕು. ಪಾಂತುವ ಪದ್ಮನಾಭಸ್ಯ ತುಕಾಕೇಲಿಪಂಸವಃ ಅಹಲ್ಯಾ ದೇಹ ನಿರ್ಮಾಣ ಪರ್ಯಾಯ ಪರಮಾಣವಃ. ಪದ್ಮನಾಭಸ್ಯ ಪಾದುಕಾ ಕೇಲಿ ಪಾಂಸವಃ. ಪಾದುಕೆಗಳಿಂದ ಕೇಲಿ ಅಂತಂದರೆ ಆಟ. ಆ ಆಟ ಆಡಿದ್ದಾನೆ. ಅದರಿಂದ ಅದರ ಮೇಲೆ ಎಷ್ಟೋ ಧೂಳಿನ ಕಣಗಳು ಸೇರಿಕೊಂಡಿದೆ. ಆ ಧೂಳಿನ ಕಣಗಳು ಅಂದರೆ ಏನು ಅಂದ್ಕೊಂಡಿದ್ದೀರಿ? ಮುಂದೆ ಅಹಲ್ಯೆಯನ್ನು, ಕಲ್ಲಾಗಿಬಿಟ್ಟಿದ್ದಂಥ ಅಹಲ್ಯೆಯನ್ನು ಮತ್ತೆ ಜೀವತ್ ಸ್ತ್ರೀಯನ್ನಾಗಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷ ಪರಮಾಣುಗಳಿದೆಯಲ್ಲ, ಅದೇ ಈ ಪಾದುಕೆಯ ಮೇಲಿರ್ತಕ್ಕಂಥ ಈ ಒಂದು ಧೂಳು ಅಂತ ನಾವೇನು ಅಂದ್ಕೊಳ್ತೀವಿ, ಯಾವುದೊಂದು ಡಸ್ಟ್ ಅಂತ ಅಂದ್ಕೊಳ್ತೀವಿ, ಅವು ಆ ರೀತಿಯಾಗಿರ್ತಕ್ಕಂಥ ಅಹಲ್ಯೆಯ ನಿರ್ಮಾಣಕ್ಕೆ ಪರಮಾಣುಗಳ ರೂಪದಲ್ಲಿದೆ. ಈ ರೀತಿಯಾದಂಥ ಒಂದು ಊಹೆಯನ್ನು ಅವ್ರು ಮಾಡ್ತಾರೆ. ಅಹಲ್ಯ ದೇಹ ನಿರ್ಮಾಣ ಪರ್ಯಾಯ ಪರಮಾಣವ. ಪುನರುಕ್ತಮಪಿ ಪುನರುಕ್ತ ಪಿತಾಮಹ ಅನುಭಾವಾ ಪುರುಷ ಕೇಚಿದಮಿ ಪುನಂತಿ ವಿಶ್ವಂ ಮಧುವೈರಿ ಪದಾರವಿಂದ ಬಂಧೋ ಅಪರಾಗಾಸ್ತವ ಪಾದುಕೆ ಪರಾಗೈ. ಇದು ನಿಜವಾದ ಕವಿ ಯಾರು ಎಂಬುದನ್ನು ತೋರಿಸುತ್ತೆ. ಬೇರೆಯವರು ಏನೇನೋ ಬರೀಬಹುದು, ಆದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪದ್ಯವನ್ನು ಬರೀಬೇಕಾದರೆ ಆಚಾರ್ಯರು, ವೇದಾಂತಾಚಾರ್ಯರು, ವೇದಾಂತ ದೇಶಿಕರು ವಿಶೇಷವಾಗಿ ಹಯಗ್ರೀವನ ಉಪಾಸನೆಯನ್ನು ಮಾಡಿದವರು. ಹಯಗ್ರೀವ ವಾಗದಿ ದೇವತೆ. ತ್ವಾಮುದ್ಗೃಣನ್ ಶಬ್ದಮಯೇನ ಧಾಮ್ನ ಸ್ವಾಮಿನ್ ಸಮಾಜೇಶು ಸಮೇಧಿಸೀಯ ಸ್ವಚ್ಛಂದ ವಾದಾಹವ ಬದ್ಧಶೂರ ಅಂತ ಅಲ್ಲಿ ಹೇಳ್ತಾರೆ. ಆ ಹಯಗ್ರೀವ ಸ್ತುತಿ ಒಳಗೆ ಆಚಾರ್ಯರು. ನಮ್ಮಲ್ಲಿ ಶ್ರೀಹರ್ಷ ಎಂಬುವಂಥ ಒಬ್ಬ ದೊಡ್ಡ ಕವಿ ಇದ್ದ. ನೈಷಧಂ ವಿದ್ವದೌಷಧಂ ಅಂತ ಹೇಳ್ತೀವಿ. ಆ ರೀತಿಯ ನೈಷಧವನ್ನು ಬರೆದಂಥ ಅವನಿದ್ದ. ಅವನು ಆ ರೀತಿಯಾಗಿರ್ತಕ್ಕಂಥ ಅದ್ಭುತವಾದ ವಾಕ್ಶಕ್ತಿ ಅವನಿಗೆ. ಅವನ ಬುದ್ಧಿ ಎಷ್ಟು ಚೆನ್ನಾಗಿತ್ತಪ್ಪ ಅಂತಂದರೆ, ಅವನು ಮಾತಾಡೋದೇ ಯಾರಿಗೂ ಅರ್ಥವೇ ಆಗಲ್ಲ, ಅಷ್ಟು ಜೋರಾಗಿ ಮಾತನಾಡ್ತಿದ್ದ. ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಬುದ್ಧಿ ಶಾರ್ಪ್ ಆಗಲಿ, ಹೆಚ್ಚಾಗಲಿ ಅಂತ ನಾವು ಪ್ರಯತ್ನ ಪಡ್ತೀವಲ್ಲ. ಅವನ ತಂದೆ ತಾಯಿಗಳಿಗೆ ಇವನು ಇಷ್ಟು ಬುದ್ಧಿ ಆದರೆ ಏನು ಗತಿ, ಇದೊಂದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅವ್ರ ತಂದೆ ತಾಯಿಗಳ ಪ್ರಯತ್ನ. ಏನು ಮಾಡೋದು ಅಂತಂದ್ರಂತೆ, ಅವನಿಗೆ ಉದ್ದನ್ನು ಚೆನ್ನಾಗಿ ಕುಟ್ಟಿ ಆ ಉದ್ದನ್ನು ತಿನ್ನಿಸಿ ಅವಾಗ ಬುದ್ಧಿ ಮಂದ ಆಗುತ್ತೆ ಅಂತ. ಅದನ್ನು ತಿಂತಾ ಇದ್ದಾನೆ ಅವನು, ಆ ಉದ್ದಿನಿಂದ ಮಾಡಿಕೊಟ್ಟಿದ್ದು. ಯಾರೋ ಬಂದು ಕೇಳಿದ್ರಂತೆ, ಹರ್ಷ ಕಿಮಶ್ನಾಸೀತ್, ಹರ್ಷ ಏನು ತಿಂತಿದ್ದೀಯಾಯ ಅಂತ. ಅವನದಕ್ಕೆ ಅಶೇಷ ಶೇಮುಷಿ ಮುಷ ಮಾಶಮಶ್ನಾಮಿ ಅಂತ. ಅಶೇಷ ಅಂದರೆ ಸಂಪೂರ್ಣವಾದ್ದು, ಶೇಷವೇ ಇಲ್ಲದೆ ಇರೋದು. ಶೇಮುಷಿ ಅಂದರೆ ಬುದ್ಧಿ, ಮುಷ್ ಅಂತಂದರೆ ಅದನ್ನ ತೆಗೆದುಹಾಕೋದು. ಅಶೇಷ ಶೇಮುಷಿ ಮುಷ ಮಾಷಂ ಅಶ್ನಾಮಿ, ಅದನ್ನು ತಿಂತಾ ಇದ್ದೀನಿ ಹೀಗೆ ಮಾತಾಡ್ತಿದ್ದ ಅಂತ ಅವನು. ಅವನಿಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕವಿತ್ವ ಶಕ್ತಿ ಹೇಗೆ ಬಂತು ಅಂತ ಹೇಳಿದ್ರೆ, ಅವನೇ ಹೇಳ್ತಾನೆ ನೈಷಧದಲ್ಲಿ,
ತಚ್ಚಿಂತಾಮಣಿ ಮಂತ್ರ ಚಿಂತನ ಫಲೇ. ಚಿಂತಾಮಣಿ ಮಂತ್ರ, ಆ ಮಂತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಅನುಸಂಧಾನ ಮಾಡಿ ಅದರ ಫಲವಾಗಿ ಈ ನೈಷಧವನ್ನು ಬರೀತಾ ಇದ್ದೀನಿ. ಅವನು ಒಂದು ದೊಡ್ಡ ಪುಸ್ತಕ ಬರೆದಿದ್ದಾನೆ, ಖಂಡನ ಖಂಡ ಖಾದ್ಯ ಅಂತ. ಬೇರೆಯವರ ಮತವನ್ನು ಖಂಡನೆ ಮಾಡೋದೇ ಖಂಡ ಖಾದ್ಯ ಅಂತಂದರೆ ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆಯ ಹಾಗೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಎಲ್ಲ ಮತಗಳನ್ನು ಕೂಡ ನಾನು ಖಂಡನೆ ಮಾಡಿಬಿಡ್ತೀನಿ. ಆ ರೀತಿ ಪುಸ್ತಕ ಬರೆದಿದ್ದಾನೆ. ಅದಕ್ಕೆ ಉತ್ತರವನ್ನು ಬರೀಬೇಕಾಗಿತ್ತು. ಆಚಾರ್ಯ ವೇದಾಂತ ದೇಶಿಕರು ಆ ನೈಷಧ ಕಾರಣ, ಅಲ್ಲಿ ನಾವು ಒಂಥರ ಹೇಳ್ತೀವಿ ವಾದ ಜಲ್ಪ ವಿತಂಡ ಅಂತ. ಮಾತುಗಳು ನಡೆಯುವಾಗ, ಆರ್ಗ್ಯುಮೆಂಟ್ ನಡೆಯುವಾಗ 3 ಥರದಲ್ಲಿರುತ್ತೆ. ಯಾವಾಗ ಎಲ್ಲರಿಗೂ ಅಭಿಪ್ರಾಯ ಏನು ಅಂದರೆ ಸತ್ಯ ತಿಳ್ಕೊಳ್ಬೇಕು, ಸತ್ಯ ಪ್ರತಿಷ್ಠಾಪಿತವಾಗಬೇಕು. ಆ ದೃಷ್ಟಿಯಿಂದ ತತ್ವಬುಭುತ್ಸ್ವೋ ಕಥಾವಾದ, ಆವಾಗ ಮಾತ್ರ ಅದಕ್ಕೆ ವಾದ ಅಂತ ಕರೀಬೇಕು. ನಾನು ಏನಾದರೂ ಮಾಡಿ ಅವ್ರನ್ನ ಸೋಲಿಸ್ತೀನಿ, ಏನಾದರೂ ಮಾಡಿ ಅವ್ರನ್ನ ತಪ್ಪು ಅಂತ ತೋರಿಸ್ತೀನಿ ಅಂತಂದರೆ ಹಾಗೆ ಮಾಡಿದ್ರೆ ಅದು ವಾದ ಅಲ್ಲ. ಅದಕ್ಕೇನಂತ ಕರೀತಾರೆ? ಜಲ್ಪ ಅಂತ ಕರೀತಾರೆ. ವಿಜಿಗೀಷು ಕಥಾ ಜಲ್ಪ. ಸ್ವಪಕ್ಷ ಸ್ಥಾಪನಾಹೀನ ಕಥಾ ವಿತಂಡ. 3ನೇದು ವಿತಂಡ ಅಂತ. ವಿತಂಡ ಅಂದರೆ ನಿನ್ನ ಅಭಿಪ್ರಾಯ ಏನಯ್ಯ ಅಂತಂದರೆ ಅದಿಲ್ಲ, ನೀವೇನು ಹೇಳಿದ್ರು ಅದನ್ನು ತಪ್ಪು ಅಂತ ನಾನು ಸಾಧಿಸ್ತೀನಿ ಅಂತ. ರಘುನಾಥ ಅಂಬುವಂಥ ಒಬ್ಬ ದೊಡ್ಡ ಪಂಡಿತ ಇದ್ದ, ತಾರ್ಕಿಕ ಇದ್ದ. ಅವನು ಹೇಳ್ತಾನೆ, ವಿದುಷಾಂ ನಿವಹೈರಹೈಕಮತ್ಯ ಯದ್ ಅದೃಷ್ಟಂ ನಿರಟಂಕಿ ಯಚ್ಚ ದುಷ್ಟಂ ಮಯಿ ಜಲ್ಪತಿ ಕಲ್ಪನಾಧಿನಾಥೇ ರಘುನಾಥೇ ಮನುತಾಂ ತದನ್ನೇ ಅನ್ಯಥೈವ. ವಿದುಷಾಂ ನಿವಹೈ, ಒಬ್ಬರಲ್ಲ ವಿದ್ವಾಂಸರು, ಅವರ ಗುಂಪೇ ಇರಲಿ, ಅವರು ಯದ್ ಅದೃಷ್ಟಂ ನಿರಟಂಕಿ, ಯಾವುದಾದ್ರೂ ಒಂದು ಇಂಥದ್ದು ಸರಿ ಅಂತ ಹೇಳಿದ್ರೆ ದೇವರಿದ್ದಾನೆ ಎಂಬುದು ಸರಿ ಅಂತ ನೀವು ಎಲ್ಲರೂ ಒಟ್ಟಿಗೆ ಹೇಳಿ. ಮಯಿ ಜಲ್ಪತಿ, ನಾನೇನಾದರೂ ವಾದ ಮಾಡಿದ್ರೆ, ನಾನೇನಾದರೂ ಜಲ್ಪವನ್ನು ಶುರು ಮಾಡಿದ್ರೆ ಅನ್ಯಥೈವ, ಅದು ಬೇರೆ ಅಂತ ತೋರಿಸ್ತೀನಿ. ಯದ್ ಅದೃಷ್ಟಂ ನಿರಟಂಕಿ ಅಥವಾ ನೀವೆಲ್ಲರೂ ಕೂಡ ದೇವರು ಇದ್ದೇ ಇದ್ದಾನೆ ಅಂತಂದರೆ ಇಲ್ಲ ಅಂತ ತೋರಿಸ್ತೀನಿ, ದೇವರು ಇಲ್ಲ ಅಂತಂದರೆ ಇದ್ದಾನೆ ಅಂತ ತೋರಿಸ್ತೀನಿ. ನಾನು ಮಾತಾಡಿದ್ರೆ ಹಾಗಾಗತ್ತೆ ಅಂತ. ಈ ರೀತಿಯಾಗಿ ಮಾತಾಡೋದಕ್ಕೆ ವಿತಂಡ ಅಂತ ಹೆಸರು. ಶ್ರೀಹರ್ಷನು ವೈತಂಡಿಕನಾಗಿ ಆ ರೀತಿಯಾಗಿರ್ತಕ್ಕಂಥ ಖಂಡ ಖಾದ್ಯವನ್ನು ಬರೆದ. ಅದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ಶತದೂಷಣಿ ಎಂಬುವಂಥ ಗ್ರಂಥವನ್ನು ವೇದಾಂತ ದೇಶಿಕರು ರಚನೆ ಮಾಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಶಕ್ತಿ ಬರಬೇಕಾದ್ರೆ ಹಯಗ್ರೀವ ಮಂತ್ರೋಪಾಸನೆಯನ್ನು ಮಾಡಿದ್ದರು. ಆ ಹಯಗ್ರೀವ ಮಂತ್ರವನ್ನು ವಶ ಮಾಡಿಕೊಂಡಿದ್ದರಿಂದ ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಶಾಯ, ನಮ್ಮ ಒಳಗಡೆ ಇದೆಯಲ್ಲ ರಾತ್ರಿ, ಅಜ್ಞಾನ ಎಂಬುವಂಥ ರಾತ್ರಿ, ಅದಕ್ಕೆ ಪೂರ್ವ ದಿಕ್ಕಿನಲ್ಲಿ ಬರ್ತಕ್ಕಂಥ ಸಂಧ್ಯಾ ಸೂರ್ಯೋದಯದ ಥರ ಇದೆ. ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಶಾಯ ಪ್ರಜ್ಞಾದೃಷ್ಟೇ ರಂಜನ ಶ್ರೀರಪೂರ್ವ. ಪ್ರಜ್ಞಾದೃಷ್ಟಿ ಎಂಬುದು ಬರೋದಕ್ಕೆ ಅಂಜನ ಅಂತ ಹಾಕ್ಕೊಳ್ತಿದ್ರು ಹಿಂದಿನ ಕಾಲದಲ್ಲಿ. ಭೂಮಿ ಒಳಗಡೆ ನಿಧಿ ಇತ್ಯಾದಿಗಳೆಲ್ಲ ಇದ್ದರೆ ನಮಗೆ ಕಾಣಿಸಲ್ವಲ್ಲ, ಅಂಜನ ಹಾಕ್ಕೊಂಡ್ರೆ ಅವು ಭೂಮಿ ಒಳಗಡೆ ಇರೋದು ಕಾಣಿಸುತ್ತೆ. ಆ ರೀತಿಯಾಗಿ ಪ್ರಜ್ಞಾದೃಷ್ಟಿ ಅಂತ ಬರಬೇಕಾದ್ರೆ ಬೇಕಾಗಿರ್ತಕ್ಕಂಥ ಅಂಜನ ಈ ಒಂದು ಭಗವಂತನ ಅನುಗ್ರಹ. ಪ್ರಜ್ಞಾದೃಷ್ಟೇ ರಂಜನ ಶ್ರೀರಪೂರ್ವ. ವಕ್ತ್ರೀ ವೇದಾನ್, ಎಲ್ಲ ವೇದಗಳನ್ನು ಹೇಳ್ತಾ ಇದೆ ಅದು. ಭಗವಂತನ, ಹಯಗ್ರೀವನ ಏನೇನು ಮಾತು ಬರ್ತಾ ಇದೆ ಅದೆಲ್ಲವೂ ಕೂಡ ವೇದವೇ. ವಕ್ತ್ರೀ ವೇದಾನ್ ಭಾತುಮೇ ವಾಜಿ ವಕ್ತ್ರ. ವಾಜಿ ಅಂತಂದರೆ ಕುದುರೆ, ವಾಜಿ ವಕ್ತ್ರ ಆ ರೀತಿಯಾಗಿ ಮುಖ ಇರ್ತಕ್ಕಂಥ ವಾಜಿ ವಕ್ತ್ರ. ವಕ್ತ್ರೀ ವೇದಾನ್ ಭಾತುಮೇ ವಾಜಿ ವಕ್ತ್ರ. ವಾಗೀಶಾಖ್ಯ, ವಾಗೀಶ ಅಂತ ಅವನಿಗೆ ಹೆಸರು, ಮಾತಿಗೆ ಅವನೇ ಒಡೆಯ. ನಮಗೆ ಮಾತಿನ ಶಕ್ತಿ ಬರಬೇಕು ಅಂತಂದರೆ ಹಯಗ್ರೀವೋಪಾಸನೆ ಮಾಡಬೇಕು.
ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ. ಆ ರೀತಿಯಾಗಿ ಮಾಡಿಕೊಂಡು ಬಂದಿರತಕ್ಕಂಥ, ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಪದ ಬಂದಿರೋದು. ನಾನಿಲ್ಲಿ ಹೇಳ್ತಾ ಇರೋದು ಅಪರಾಗಾಸ್ತವ ಪಾದುಕೆ ಪರಾಗೈ. ಅವರಲ್ಲದೆ ಬೇರೆ ಯಾರು ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಬರೆಯೋಕ್ಕಾಗ್ತಿರ್ಲಿಲ್ಲ. ಅಪರಾಗ, ಪರಾಗ ಅಲ್ಲದೆ ಇರ್ತಂಥವರು ಪರಾಗಗಳಿಂದ ಪೂಜೆ ಮಾಡ್ತಿದ್ದಾರೆ ಅಂತ ಅರ್ಥ ಆಗಿಬಿಡುತ್ತೆ. ಆದರೆ ಅಲ್ಲಿ ಪದ ಬಿಡಿಸ್ಬೇಕಾಗಿರೋದು ಹೇಗೆ ಅಂತಂದರೆ ಅಪರಾಗೈಹಿ, ರಾಗ ಇಲ್ಲದಂಥವರು. ಪ್ರಪಂಚದ ವಸ್ತುಗಳಲ್ಲಿ ಆಕರ್ಷಣೆ ಅಂತಿದೆಯಲ್ಲ, ಐಸ್ ಕ್ರೀಮ್ ತಿನ್ನಬೇಕು, ಮೈಸೂರು ಪಾಕ್ ತಿನ್ನಬೇಕು, ಮಹಾಲಕ್ಷ್ಮಿ ಸ್ವೀಟ್ಸ್ಗೋಗ್ಬಿಟ್ಟು 1 kg ತಂದುಬಿಟ್ಟು ಮುಗಿಸ್ಬಿಡ್ಬೇಕು, ಇದೆಲ್ಲ ನಮ್ಮಲ್ಲಿರ್ತಕ್ಕಂಥ ರಾಗಗಳವು, ಆಕರ್ಷಣೆಗಳು. ಅಪರಾಗ, ರಾಗವಿಲ್ಲದೆ ಇರ್ತಕ್ಕಂಥ ಯಾವ ಮುನಿಗಳಿದಾರೋ ಅಪರಾಗವಾಗಿರ್ತಕ್ಕಂಥ ಪರಾಗಗಳಿಂದ ಮಧುವೈರಿ ಪದಾರವಿಂದ ಬಂಧೋ ಅಪರಾಗ ತವ ಪಾದುಕೆ ಪರಾಗೈ. ಪುನರುಕ್ತ ಪಿತಾಮಹಾನುಭಾವ. ಪಿತಾಮಹ ಅಂತಂದರೆ ಬ್ರಹ್ಮನ ಪ್ರಭಾವ ಏನಿದೆ ಅದನ್ನು ಇವರು ಪುನರುಕ್ತವಾಗಿ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಬ್ರಹ್ಮನೇ ಇಲ್ಲಿ ನಿಂತಿದ್ದಾನೆ ನಮ್ಮ ಎದುರಿಗೆ. ಇನ್ನು ಆ ಬ್ರಹ್ಮ ಯಾತಕ್ಕೆ ಇದು ಪುನರುಕ್ತವಾಗಿದೆ ಅಂತ ಅನ್ನಿಸ್ಬಿಡಬೇಕು. ಆ ರೀತಿಯಾಗಿರ್ತಕ್ಕಂಥ ಭಕ್ತರು ಪುನರುಕ್ತ ಪಿತಾಮಹಾನುಭಾವ ಪುರುಷ ಕೇಚಿದಮಿ ಪುನಂತಿ ವಿಶ್ವಂ. ಇಡೀ ವಿಶ್ವವನ್ನು, ಇಡೀ ಪ್ರಪಂಚವನ್ನು ಪವಿತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಯೇ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ ತೇ ಸೋಮಂ ಪ್ರಾಪ್ನುವಂತಿ ಆಸಹಸ್ರಾತ್ ಪಂಕ್ತಿಂ ಪುನಂತಿ. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಏನಾದರೂ ಊಟಕ್ಕೆ ಕುಳಿತುಕೊಂಡಿದ್ರೆ ಆಸಹಸ್ರಾತ್ ಪಂಕ್ತಿಂ, 1,000 ಜನ ಕುಳಿತಿರ್ತಕ್ಕಂಥ ಪಂಕ್ತಿ ಇದೆಯಲ್ಲ ಅದನ್ನಷ್ಟನ್ನು ಕೂಡ ಪವಿತ್ರಗೊಳಿಸ್ಬಿಡ್ತಾರೆ. ಅಂಥವ್ರ ಜೊತೆಲಿ ಊಟಕ್ಕೆ ಕೂತ್ಕೊಳ್ಬೇಕು. ಹಾಗೆ ಇಲ್ಲಿ ಕೇಚಿದಮಿ ಪುನಂತಿ ವಿಶ್ವಂ. ಈ ರೀತಿಯಾಗಿ ಅಪರಾಗರಾಗಿ ಪರಾಗಗಳಿಂದ ಭಗವಂತನನ್ನು ಅರ್ಚನೆ ಮಾಡ್ತಕ್ಕಂಥವರು, ಪುಷ್ಪ ಪರಾಗದಿಂದ ಅರ್ಚನೆ ಮಾಡ್ತಕ್ಕಂಥವರು ಇಡೀ ಪ್ರಪಂಚವನ್ನೇ ಪುನಂತಿ ಪವಿತ್ರಗೊಳಿಸ್ತಾ ಇದ್ದಾರೆ, ಪಾವನಗೊಳಿಸ್ತಾ ಇದ್ದಾರೆ. ರಂಗೇಶ ಪಾದ ಸಹ ಧರ್ಮಚರಿತ್ವದೀಯಾನ್ ಮೌಲೌ ನಿವೇಶ್ಯ ಮಹಿತಾನ್ ಪದವೀ ಪರಾಗಾನ್ ಸಂತಸ್ತ್ರಿವರ್ಗ ಪದವೀಂ ಅತಿಲಂಘಯಂತೋ ಮೌಲೌ ಪದಂ ವಿದಧತೆ ವಿಬುಧೇಶ್ವರಾಣಾಂ. ರಂಗೇಶ ಪಾದ ಸಹಧರ್ಮಚರಿ. ಸಹಧರ್ಮಚರಿ ಎಂಬುದು ಪತ್ನಿ ಎಂಬ ಅರ್ಥದಲ್ಲಿದೆ. ರಾಮಾಯಣವನ್ನು ನೀವು ಜ್ಞಾಪಿಸ್ಕೊಂಡ್ರೆ ಜನಕ ಮಹಾರಾಜ ಸೀತೆಯ ಕೈಯನ್ನು ರಾಮನ ಕೈ ಕೊಡುವಾಗ ಅಲ್ಲಿ ಮಾತು ಬರ್ತಾ ಇದೆ, ಇಯಂ ಸೀತಾ ಮಮ ಸುತ ಸಹಧರ್ಮಚರಿ ತವ. ಸಹಧರ್ಮಚರಿ ಎಂಬುವಂಥ ಪದ ಅಲ್ಲಿ ಬಂದಿದೆ. ರಾಮ, ನಿನಗೆ ಇವಳು ಸಹಧರ್ಮಚರಿಯಾಗಿರ್ತಾಳೆ, ಸಹಧರ್ಮಚಾರಿಣಿಯಾಗಿರ್ತಾಳೆ ಅಂತ. ಆ ರೀತಿಯಾಗಿ ಇಲ್ಲಿ ರಂಗೇಶ ಪಾದ ಸಹಧರ್ಮಚರಿ ತ್ವದೀಯಾನ್. ಪಾದುಕೆಯನ್ನು ಪಾದುಕಾಂಬಸ್ತು ಇರೋದ್ರಿಂದ ನೀನು ರಂಗೇಶನ ಪಾದ, ಆ ಪಾದಕ್ಕೆ ಸಹಧರ್ಮಚರಿ ಆಗಿದ್ದೀಯಾ. ಸಂಗೇಶ ಪಾದ ಸಹಧರ್ಮಚರಿ ತ್ವದೀಯಾನ್ ಪದವಿ ಪರಾಗಾನ್. ನಿನ್ನಲ್ಲಿ ಇರ್ತಕ್ಕಂಥ ಆ ದಾರಿ, ಪದವಿ ಅಂದರೆ ದಾರಿ, ಆ ಮಾರ್ಗ, ಆ ಮಾರ್ಗದಲ್ಲಿ ಹೋಗುವಾಗ ಬರ್ತಕ್ಕಂಥ ಪರಾಗ ಯಾವುದು ಧೂಳಿನ ಕಣಗಳಿದೆಯಲ್ಲ ಅದನ್ನು ಯಾರು ಸಹಸ್ರ ವಂಶಗಳಲ್ಲಿ, ಸಹಸ್ರ ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿದ್ದಾರೆ ಅಂಥವರು ಆ ಭಗವಂತನ ಪಾದುಕೆಗಳ ಮೇಲಿರ್ತಕ್ಕಂಥ ಪರಾಗವನ್ನು ತಮ್ಮ ತಲೆಯ ಮೇಲೆ ಧರಿಸ್ತಾರೆ. ಮೌಲವು ನಿವೇಶ್ಯ. ಮೌಲಿ ಅಂದರೆ ತಲೆ. ಅಲ್ಲಿ ಇಟ್ಕೊಂಡಿದ್ದರಿಂದ ಏನಾಗುತ್ತೆ, ಸಂತಸ್ತ್ರಿಲಂಗ ಪದವೀಂ ಅತಿಲಂಘಯಂತೋ. ಈ ಮೇಲ್ಗಡೆ ಇರ್ತಕ್ಕಂಥ ತ್ರಿವರ್ಗ ಪದವೀಂ, ಧರ್ಮ ಅರ್ಥ ಕಾಮ ಇತಿ ತ್ರಿವರ್ಗ. ತ್ರಿವರ್ಗ ಅಂತಂದರೆ ಧರ್ಮ
ಅರ್ಥ ಕಾಮ ಎಂಬುವಂಥ 3 ಪುರುಷಾರ್ಥಗಳಿಗೆ ತ್ರಿವರ್ಗ ಅಂತ. ಅಮರಕೋಶ ಬಂದರೆ ಎಲ್ಲ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ತ್ರಿವರ್ಗೋ ಧರ್ಮ ಕಾಮಾರ್ಥೈ ಚತುರ್ವರ್ಗ ಸಮೋಕ್ಷಕೈ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತ್ರಿವರ್ಗ, ಆ 3 ವರ್ಗವನ್ನು ಬಿಟ್ಬಿಡ್ತಾ ಇದ್ದಾರೆ. ಧರ್ಮ ಅರ್ಥ ಕಾಮ ಏನೂ ಬೇಕಾಗಿಲ್ಲ. ಚತುರ್ವರ್ಗ ಮೋಕ್ಷ ಇದೆಯಲ್ಲ ಅದು ನಮಗೆ ಸಿಗುತ್ತೆ. ಸಂತಸ್ತ್ರಿವರ್ಗ ಪದವೀಂ ಅತಿಲಂಘಯಂತೋ ಮೌಲೌ ಪದಂ ವಿದಧತೆ ವಿಬುಧೇಶ್ವರಾಣಾಂ. ಎಲ್ಲ ದೇವತೆಗಳ ಒಡೆಯರಿದಾರಲ್ಲ, ಇಂದ್ರ, ಅಗ್ನಿ, ದಿಕ್ಪಾಲಕರೆಲ್ಲ ಇದ್ದಾರಲ್ಲ, ಅವರ ತಲೆಯ ಮೇಲೆ ಕಾಲನ್ನು ಇಟ್ಕೊಂಡು ಮೇಲ್ಗಡೆ ಹೋಗ್ತಾರೆ, ಅವರು ಮೋಕ್ಷಕ್ಕೆ ಹೋಗ್ತಾರೆ. ಇಲ್ಲಿ ಆ ಭಗವಂತನ ಪಾದುಕೆಗಳ ಪರಾಗವನ್ನು ತಲೆ ಮೇಲೆ ಇಟ್ಕೊಳ್ತಾ ಇದ್ದಾರೆ. ಯಾರು ಇಟ್ಕೊಳ್ತಾರೋ ಅವರು ಎಲ್ಲ ದೇವತೆಗಳ ಕಿರೀಟಗಳ ಮೇಲೆ ಕಾಲನ್ನಿಟ್ಟು ಮೇಲ್ಗಡೆ ಹೋಗ್ತಾರೆ. ಯಾವ ರೀತಿ ಅದು ಕಲ್ಪನೆ ನೋಡಿ. ತಥಾಗತ ರಾಘವಪಾದ ರಕ್ಷೆ ಸಂಪಶ್ಯಮಾನೇಷು ತಪೋಧನೇಷು ಆಸೀದಹಲ್ಯ ತವ ಪಾಂಸುಲೇಶೈ ಅಪಾಂಸುಲಾನಾಂ ಸ್ವಯಮಗ್ರಗಣ್ಯ. ಎಷ್ಟು ಚೆನ್ನಾಗಿರೋ ಪದಗಳು. ಹೇ ರಾಘವಪಾದ ರಕ್ಷೆ, ಸಂಪಶ್ಯಮಾನೇಷು ತಪೋಧನೇಷು. ಎಲ್ಲ ತಪಸ್ವಿಗಳು ಕೂಡ ಆ ರಾಘವನು ಯಾವ ರೀತಿಯಾಗಿ ಕಲ್ಲನ್ನು ಮತ್ತೆ ಸ್ತ್ರೀಯಾಗಿ ಮಾಡಿದ್ದಾನೆ ಅಥವಾ ಅಹಲ್ಯೆಯನ್ನು ಹೇಗೆ ಉದ್ಧರಿಸಿದ್ದಾನೆ ಎಂಬುದನ್ನು ನೋಡ್ತಾ ಇದ್ದಾರೆ. ಆಸೀದ ಹಲ್ಯ ತವ ಪಾಂಸು ಲೇಷೈ. ನಿನ್ನ ಕಾಲಿನ ಪಾದುಕೆಯ ಕೆಲವು ಪಾಂಸುಹು ಅಂತಂದರೆ ಧೂಳು. ಆ ಒಂದು ಧೂಳನ್ನು ಅದು ಸ್ವಲ್ಪ ತೆಗೆದ್ರೆ ಸಾಕು, ಅದರ ಸ್ಪರ್ಶದಿಂದ ಅಪಾಂಸುಲಾನಾಂ ಸ್ವಯಂ ಅಗ್ರಗಣ್ಯ ಅಭವತ್. ಪಾಂಸುವಿನಿಂದ ಅಪಾಂಸುಲ ಆದ್ಲಲ್ಲಪ್ಪ ಅವಳು. ಯಾವ ರೀತಿಯಾಗಿರ್ತವೆ. ಇದು ಸಂಸ್ಕೃತವನ್ನು ಓದಂಥವ್ರಿಗೆ ಯಾವ ರೀತಿಯಾದ ಚಮತ್ಕಾರವನ್ನು ಉಂಟು ಮಾಡುತ್ತೆ. ಪಾಂಸುಲ ಅಂದರೆ ಧೂಳಿನಿಂದ ತುಂಬಿರೋದು ಅಂತ ಅರ್ಥ. ಲಪ್ರತ್ಯಯ ಮತ್ವರ್ಥೆ. ಪಾಂಸವ ಅಸ್ಯ ಸಂತೀತಿ ಪಾಂಸುಲಾಹ. ಆದರೆ ಇಲ್ಲಿ ಪಾಂಸುಗಳನ್ನು ಧರಿಸಿದ್ರಿಂದ ಅವಳ ಅಪಾಂಸುಲರಲ್ಲಿ ಅಗ್ರಗಣ್ಯಲಾದ ಆ ರೀತಿಯಾಗಿರ್ತಕ್ಕಂಥ ವಿರೋಧಾಭಾಸ. ಇದನ್ನು ಓದಂಥವ್ರಿಗೆ ಯಾರಾದರೂ ಕಾಳಿದಾಸನ ರಘುವಂಶವನ್ನು ಓದಿದರೆ ಅವರ ತಕ್ಷಣ ಜ್ಞಾಪಕ ಬರುತ್ತೆ. 2ನೇ ಸರ್ಗದಲ್ಲಿ ಆ ಸುದಕ್ಷಿಣ ಎಂಬುವಂಥ ದಿಲೀಪನ ಹೆಂಡತಿ ಇರ್ತಲ್ಲ, ಅಪಾಂಸುಲಾನಾಂ ಧುರಿ ಕೀರ್ತನೀಯ. ಅಪಾಂಸುಲ ಎಂಬುವಂಥ ಶಬ್ದವನ್ನು ಅಲ್ಲಿ ಕಾಳಿದಾಸ ಹೇಗೆ ಉಪಯೋಗಿಸಿದಾನೋ ಆ ರೀತಿಯಾಗಿ ಇಲ್ಲಿ ದೇಶಿಕರು ಬಳಸ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಬಂದಿದೆ ಎಂಬುದನ್ನ ನಾವು ನೋಡ್ತೀವಿ. ಇದಾದ ಮೇಲೆ ನಾನು ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಮೂಲದಲ್ಲಿ ಎಷ್ಟೋ ಪದ್ಯಗಳಿಂತ ಸ್ವಾರಸ್ಯಮಯವಾಗಿರ್ತಕ್ಕಂಥ ಪದ್ಯಗಳಿದೆ. ನಮಗೆ ಇರೋದು 7 ದಿವಸ ಅಲ್ವೇ, ಅದಕ್ಕೋಸ್ಕರ ಇವತ್ತಾಗಲೇ 4ನೇ ದಿವಸ ಬಂದಿದೆ. ಅದಕ್ಕೋಸ್ಕರ ಮುಂದೆ ನಾದ ಪದ್ಧತಿಗೆ ಹೋಗ್ತಿದ್ದೀವಿ. ಶ್ರುತೀನಾಂ ಭೂಷಣಾನಾಂತೆ ಶಂಕೆ ರಂಗೇಂದ್ರ ಪಾದುಕೆ ಮಿಥಃ ಸಂಘರ್ಷ ಸಂಜಾತಂ ರಜಃ ಕಿಮಪಿ ಶಿಂಜಿತಂ. ಭಗವಂತನ ಮುಖದಿಂದ ಮೊದಲು ಬಂದಂಥ ಶಬ್ದಗಳು ಅಂತಂದರೆ ವೇದಗಳು, ಶ್ರುತಿಗಳು. ಸ್ವಯಂ ಆ ಭಗವಂತನ ಪ್ರೇರಣೆಯಿಂದ ಬ್ರಹ್ಮನ ಚತುರ್ಮುಖಗಳಿಂದ ಚತುರ್ವೇದಗಳು ಬಂದುವು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಪಾದುಕೆ ಇದೆಯಲ್ಲ, ಆ ಪಾದುಕೆಯಲ್ಲಿರ್ತಕ್ಕಂಥ ರತ್ನಗಳು ಅವುಗಳು ಶಬ್ದ ಮಾಡ್ತಾ ಇದೆ ನಡೆಯುವಾಗ. ನಾನು ಹೆಚ್ಚೋ ನೀನು ಹೆಚ್ಚೋ ಅಂತ ಆ ಶ್ರುತಿಗಳಿಗೂ ಈ ಪಾದಕೆಯ ಶಬ್ದಗಳಿಗೂ ಪರಸ್ಪರ ಸಂಘರ್ಷ ನಡೀತಿದೆಯಂತೆ, ಸ್ಪರ್ಧೆ ನಡೀತಿದೆಯಂತೆ. ಶ್ರುತೀನಾಂ ಭೂಷಣಾನಂತೆ ಶಂಕೆ ರಂಗೇಂದ್ರ ಪಾದುಕೆ ಮಿಥಃ ಸಂಘರ್ಷ ಸಂಜಾತಂ ರಜಃ ಕಿಮಪಿ ಶಿಂಜಿತಂ. ಆ ಒಂದು ಶಿಂಜಿತ ಅಂತಂದರೆ ಆಭರಣಾನಾಂ ಧ್ವನಿ ಶಿಂಜಿತಂ. ಈ ಬಳೆಗಳು ಗಲ್ ಅಂತ ಶಬ್ದ ಆಗುತ್ತಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಶಿಂಜಿತ ಅಂತ ಹೆಸರು. ಆ ರೀತಿಯಾಗಿರ್ತಕ್ಕಂಥ ಶಿಂಜಿತ ಎಂಬುದು ಆ ರೀತಿಯಾದ ಇದು ಹುಟ್ಟಿತು ಅಂತ ನಾನು ಅಂದ್ಕೊಳ್ತೀನಿ.
ವಿಹಿತೇಷ್ವಭಿವಾದನೇಷು ವೇದೈರ್ ಗಮನೋದೀರಿತರತ್ನಗರ್ಭನಾದ ಮಧುರಂ ಮಧುವೈರಿಪಾದರಕ್ಷೆ ಭವತಿ ಪ್ರತ್ಯಭಿವಾದನಂ ವಿಧತ್ತೆ. ಈ ಒಂದು ಪದ್ಯದ ಅರ್ಥ ಆಗಬೇಕು ಅಂತಂದರೆ ನಮಸ್ಕಾರ ಮಾಡುವಂಥ ರೀತಿ ಗೊತ್ತಿರಬೇಕು. ಹಿರಿಯರು ಎದುರಿಗೆ ಬಂದಾಗ ನಮಸ್ಕಾರ ಮಾಡ್ತೀವಿ. ನಮ್ಮ ಪ್ರವರವನ್ನು ಹೇಳಿಕೊಂಡು ಮಾಡುವಂಥ ನಮಸ್ಕಾರಕ್ಕೆ ಅಭಿವಾದನ ಅಂತ ಹೆಸರು. ಆಂಗಿರಸ ಅಂಬರೀಷಯೋನಾಶ್ಚತ್ರ್ಯಾರ್ಷೇಯ ಪ್ರವರಾನ್ವಿತ ಆಶ್ವಲಾಯನ ಸೂತ್ರ ಋಕ್ಷಾಕಾಧ್ಯಾಯಿ ನಾಗರಾಜ ಶರ್ಮಾ ಅಹಂಭೋ ಅಭಿವಾದಯೇ ಅಂಬುದು ಅಭಿವಾದನ ಅಂತ ನಮಸ್ಕಾರ ಮಾಡುವಾಗ. ಆ ಅಭಿವಾದನವನ್ನು ಸ್ವೀಕರಿಸಿದ ವ್ಯಕ್ತಿ ಇರ್ತಾನಲ್ಲ, ಅವನು ಆಶೀರ್ವಾದ ಮಾಡ್ತಾನಲ್ಲ, ಅದು ಪ್ರತ್ಯಭಿವಾದ ಅಂತ. ದೀರ್ಘಾಯುಷ್ಮಾನ್ ಭವ ನಾಗರಾಜ ಶರ್ಮನ್ ಅಂತ ಹೇಳ್ತಾರಲ್ಲ, ಅದು ಪ್ರತ್ಯಭಿವಾದ ಅಂತ. ಅಭಿವಾದ ಪ್ರತ್ಯಭಿವಾದ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ವೇದಗಳು ಕೂಡ ಬಂದು ಭಗವಂತನ ಪಾದಗಳಿಗೆ ಅಭಿವಾದನ ಮಾಡ್ತಾ ಇದೆ, ತಮ್ಮ ವಿಷಯವನ್ನು ಹೇಳಿಕೊಂಡು ನಮಸ್ಕಾರ ಮಾಡ್ತಾ ಇದೆ. ಈ ಪಾದುಕೆ ಶಬ್ದ ಮಾಡುತ್ತಲ್ಲ, ಅದು ಅದಕ್ಕೆ ಪ್ರತ್ಯಭಿವಾದನ. ಅರ್ಥ ಮಾಡ್ಕೊಳ್ಬೇಕು. ನಿಜವಾಗಿ ಕೂಡ ಆ ಋಷಿಗಳು ಯಾವ ರೀತಿಯಾಗಿರ್ತಕ್ಕಂಥ ಮಾತನ್ನು, ಕವಿಗಳು ಯಾವ ರೀತಿಯಾದ ಮಾತನ್ನು ಹೇಳ್ತಿದೆ. ವಿಹಿತೇಷು ಅಭಿವಾದನೇಷು ವೇದೈಹಿ, ಎಲ್ಲ ವೇದಗಳು ಕೂಡ ಅಭಿವಾದನ ಮಾಡ್ತಿದೆ, ತಮ್ಮ ವಿಷಯವನ್ನು ಹೇಳ್ಕೊಂಡು ನಮಸ್ಕಾರ ಮಾಡ್ತಿದೆ. ಆಗ ಗಮನೋದೀರಿತ ರತ್ನಗರ್ಭನಾದ, ರತ್ನಗರ್ಭ ಅಂತಂದರೆ ಭೂಮಿ, ಇದು ಅದರ ಇದರ ಇಲ್ಲಿ ಒಳಗಡೆ ಇರ್ತಕ್ಕಂಥ ರತ್ನಗಳು, ಆ ರತ್ನಗಳ ನಾದವನ್ನು ಮಾಡಿಬಿಟ್ಟು ಮಧುರಂ ಮಧುವೈರಿ ಪಾದರಕ್ಷೆ, ಮಧುವೈರಿ, ಮಧು ಅಂತ ರಾಕ್ಷಸನಿಗೆ ವೈರಿಯಾಗಿರ್ತಕ್ಕಂಥವನು, ಆ ಮಧುವೈರಿಯ ಪಾದರಕ್ಷೆ ಪಾದುಕೆಯೇ ಭವತಿ, ನೀನು ಈ ಶಬ್ದದಿಂದ ಪ್ರತ್ಯಭಿವಾದನವು ಇದತ್ತೆ, ನೀನು ಮಾಡ್ತಿದ್ದೀಯಾ, ಪ್ರತ್ಯಭಿವಾದನವನ್ನು ಮಾಡ್ತಿದ್ದೀಯಾ ಎಂಬುವಂಥ ಅದ್ಭುತವಾದ ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ಶ್ರವಸೋರ್ಮಮ ಪಾರಣಾಂ ದಿಶಂತಿ ಮಣಿಪಾದಾವನಿ ಮಂಜುಲೈ ಪ್ರಣಾದೈ ರಮಯ ಕ್ಷಮಯಾ ಚ ದತ್ತಹಸ್ತಂ ಸಮಯೇ ರಂಗಧುರೀಣಂ ಆನಯೇಥಾ. ನಾವು ಹೊಟ್ಟೆಗೆ ಉಪವಾಸ ಮಾಡ್ತೀವಿ, ಅದೇ ರೀತಿಯಾಗಿ ಕಿವಿಗಳು ತುಂಬ ದಿವಸದ ಉಪವಾಸ ಮಾಡಿಬಿಟ್ಟಿದೆ. ಭಗವಂತನ ವಿಷಯ ಕೇಳಲಿಲ್ಲ, ಒಳ್ಳೆಯ ವಿಷಯ ಕೇಳಲಿಲ್ವಲ್ಲ ನನ್ನ ಕಿವಿಗಳು, ಬೇರೆದೇನೇನೋ ಕೇಳ್ತಾ ಇರ್ಬೋದು, ಆದರೆ ನಿಜವಾಗಿಯೂ ಕೂಡ ಉಪವಾಸ ಆದಾಗೆ. ಶ್ರವಸೋಹೋ ಮಮ, ನನ್ನ ಎರಡು ಕಿವಿಗಳಿಗೆ ಈ ಒಂದು ಇಷ್ಟ ದಿವಸದ ಉಪವಾಸವನ್ನು ತಣಿಸೋದಕ್ಕೋಸ್ಕರ ಪಾರಣೆಯನ್ನು ಮಾಡಬೇಕು. ಆ ಪಾರಣೆಯನ್ನು ಮಾಡೋದು, ಪಾರಣ ಅಂತಂದ್ರೆ ಗೊತ್ತಲ್ಲ, ಉಪವಾಸ ಅಂತೆ ಕ್ರಿಯಮಾಣಂ ಭೋಜನಂ ಪಾರಣಂ, ಆ ರೀತಿಯಾಗಿರ್ತಕ್ಕಂಥ ಪಾರಣೆಯನ್ನು ಅದನ್ನು ಕೊಡಬೇಕು ಅಂಥೇಳಿ ನೀನು ಬರ್ತಾ ಇದ್ದೀಯಾ. ಮಂಜುಲೈ ಪ್ರಣಾದೈಹಿ, ಕಿವಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪಾರಣೆ ಅಂತಂದರೆ ಈ ಪಾದುಕೆಗಳ ಘಲ್ ಘಲ್ ಎಂಬುವಂಥ ಶಬ್ದ ಇದೆಯಲ್ಲ, ಅದರಿಂದ ಕಿವಿಗೆ ಪಾರಣೆ ಆಗುತ್ತೆ, ಆ ಉಪವಾಸದ ಕೊನೆಯಾಗುತ್ತೆ. ಅಂಥ ರತ್ನಗರ್ಭನಾದ ಮಧುರಂ ಮಧುವೈರಿ ಪಾದರಕ್ಷೆ ರಮಯಾ ಕ್ಷಮಯಾ ಚ ದತ್ತಹಸ್ತಂ ರಂಗಧುರೀಣಂ ಆನಯೇಥ. ಭಗವಂತ ಬರ್ತಾ ಇದ್ದಾನೆ, ಬಲಗೈಯನ್ನು ಲಕ್ಷ್ಮಿ ಹಿಡಿದುಕೊಂಡಿದ್ದಾಳೆ, ಎಡಗೈಯನ್ನು ಪೃಥ್ವಿ ಭೂಮಿದೇವಿ ಹಿಡಿದುಕೊಂಡಿದ್ದಾಳೆ. ಅವರಿಬ್ಬರೂ ಕೈ ಹಿಡ್ಕೊಂಡಿರುವಾಗ ಆ ರೀತಿಯಾದ ರಂಗನಾಥನನ್ನು ನನ್ನ ಕಿವಿಯವರೆಗೂ ತೆಗೆದುಕೊಂಡು ಬಾಮ್ಮ. ರಮಯ ಕ್ಷಮಯಾಚ ದತ್ತಹಸ್ತಂ, ಆ ಕೈಯನ್ನು ಕೊಟ್ಟು ಅವನಿಗೆ ಅವಳ ಹಸ್ತಾವಲಂಬನವನ್ನು ಕೊಟ್ಟು ಸಮಯ ಸರಿಯಾದಂಥ ಕಾಲದಲ್ಲಿ ರಂಗಧುರೀಣಂ ಅನಯೇತ, ಆ ರಂಗನಾಥನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕಮ್ಮ ಅಂಥೇಳಿ ಪಾದುಕೆಯನ್ನು ಕೇಳ್ಕೊಳ್ತಾ ಇದ್ದಾರೆ. ಅಂತರ್ನಸ್
ತೈರ್ಮಣಿಭಿರುದಿತಂ ಪಾದುಕೆ ರಂಗಬಂಧೌ ಮಂದಂ ಮಂದಂ ನಿಹಿತಚರಣೆ ಮಂಜುಲಂ ತೇ ನಿನಾದಂ ಪಶ್ಯಂತ್ಯಾದಿಕ್ರಮ ಪರಿಣತೆ ಪ್ರಾಕ್ತನೀಂ ತಾಂ ಪರಾಮ್ಯ ಮನ್ಯೇ ಮಿತ್ರಾವರುಣ ವಿಷಯಾತ್ ಉಚ್ಚರಂತೀಂ ಅವಸ್ಥಾಂ. ಒಂದೊಂದು ಪದ್ಯಕ್ಕೂ ಎಷ್ಟೊಂದು ವಿವರಣೆ ಮಾಡಬೇಕು ಅಂತ ಅನಿಸುತ್ತೆ. ಮಣಿಗಳು ಶಬ್ದ ಮಾಡ್ತಾ ಇದೆಯಲ್ಲ, ಮಂದಂ ಮಂದಂ ನಿಹಿತ ಚರಣೆ ರಂಗಬಂಧೌ. ಈ ರಂಗನಾಥನು ಮೆಲ್ಲಗೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾನೆ. ಆಗ ಆ ಒಂದು ಶಬ್ದ ಕೇಳಿಸ್ತಾ ಇದೆ. ಮಂಜುಳಂ ತೇ ನಿನಾದಂ, ನಿನ್ನ ಶಬ್ದ ಮಂಜುಳಂ ಅಂತ ಮಧುರವಾಗಿರ್ತಕ್ಕಂಥ ಶಬ್ದ ಕೇಳಿಸ್ತಾ ಇದೆ. ಅದಕ್ಕೆ ಆಚಾರ್ಯರಲ್ಲದೆ ಬೇರೆಯವರು ಇದೆಲ್ಲ ಬರೆಯೋಕ್ಕಾಗತ್ತೆ. ಪಶ್ಯಂತ್ಯಾದಿಕ್ರಮ ಪರಿಣತೆ, ನಾವು ಆಡುವಂಥ ಮಾತು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬುವಂಥ 4 ಬೇರೆ ಬೇರೆ ಲೆವೆಲ್ನಲ್ಲಿ ಬರುತ್ತೆ. ನಾವು ಕಿವಿ ಕೇಳಿಸುವಂಥದ್ದು ವೈಖರಿ, ಅದೊಂದೇ ನಮಗೆ ಗೊತ್ತಿರೋದು. ಅದರ ಒಳಗಡೆ ಇರ್ತಕ್ಕಂಥ ಮಾತಿನ ಸ್ಥಿತಿಗಳು ಅದು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಕ್ರಮ ಹೊಂದಿಕೊಂಡು ಪ್ರಾಕ್ತನೀಂ ತಾಂ ಪರಾಂ ಯಾ, ಆ ಪರ ಎಂಬುವಂಥ ಶಬ್ದ ಇದೆಯಲ್ಲ, ಮೂಲ ಶಬ್ದ ಇದೆಯಲ್ಲ, ದಟ್ ಈಸ್ ದಿ ಪೊಟೆನ್ಷಿಯಲ್ ಇನ್ ಎವರಿಬಡಿ. ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ, ಐ ಮೇ ಬಿ ಬಾರ್ನ್ ಇನ್ ಕರ್ನಾಟಕ, therefore I learn Kannada. But if I were born in France, I would have naturally learned French. If I were born in Germany, I would have learned German. ಯಾವ ಭಾಷೆಯನ್ನು ಬೇಕಾದರೂ, ಪ್ರಪಂಚದಲ್ಲಿ ಸಹಸ್ರಾರು ಭಾಷೆಗಳಿದೆ, ಯಾವ ಭಾಷೆಯನ್ನು ಬೇಕಾದರೂ ಕಲಿಯುವಂಥ ಒಳಗಡೆ ಶಕ್ತಿ ಇದೆಯಲ್ಲ, ಅದು ಪರ. ಅದು ನಮಗೆ ಕಾಣಿಸುವಂಥದ್ದಲ್ಲ, ಬ್ರಹ್ಮರೂಪವಾದದ್ದು. ಆಮೇಲೆ ವೆನ್ ಇಟ್ ಈಸ್ ಲ್ಯಾಂಗ್ವೇಜ್ ಸ್ಪೆಸಿಫಿಕ್, ಇಟ್ ಬಿಕಮ್ಸ್ ಪಶ್ಯಂತಿ. ಯಾವುದನ್ನು ಕೂಡ ನೋಡ್ತಾ ಇದೆ, ಇದು ಯಾವ ಭಾಷೆ ಎಂಬುದು ನೋಡ್ತಾ ಇದೆ. ಆ ರೀತಿಯಾಗಿ ಭಾಷೆ ಮನಸ್ಸಿನಲ್ಲಿ ಸ್ಥಿತವಾದ ಮೇಲೆ ಈ ವಿಷಯವನ್ನು ನಾನು ಹೇಳಬೇಕು, ಇವರಿಗೆ ನಾನು ಮಾತಾಡಿಸ್ಬೇಕು. ಇವರು ಚೆನ್ನಾಗಿ ಸಂಸ್ಕೃತ ಕಲ್ತಂಥವ್ರು, ಅದಕ್ಕೋಸ್ಕರ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡೋಣ. ಇವರು ತಮಿಳ್ ಚೆನ್ನಾಗಿ ಮಾತಾಡ್ತಾರೆ, ತಮಿಳ್ನಲ್ಲಿ ಮಾತಾಡೋಣ. ಅವ್ರು ಹಿಂದಿಯವರು, ಹಿಂದಿಲಿ ಮಾತಾಡೋಣ ಅಂತ ನಾವು ಚೇಂಜ್ ಮಾಡ್ಕೊಳ್ತೀವಲ್ಲ. ಆವಾಗ ಮಧ್ಯಮ ಲೆವೆಲ್ ಬರ್ತಾಯಿದ್ದು. ಮಧ್ಯಮ ಎಂಬುವಂಥ ಲೆವೆಲ್ನಲ್ಲಿ ನಾವು ಇಂಥ ಭಾಷೆಯಲ್ಲಿ ಮಾತಾಡಬೇಕು, ಇಂಥ ಪದಗಳನ್ನು ಉಪಯೋಗಿಸ್ಬೇಕು ಅಂತ ನಿರ್ಣಯಿಸೋದು ಮಧ್ಯಮ ಲೆವೆಲ್ನಲ್ಲಿ. ಅಷ್ಟಾದ ಮೇಲೆ ತಾಲ್ವಾದಿ ಅಭಿಘಾತ, ಬಾಯಿಯಲ್ಲಿ ಪೆಲೇಟ್, ಜಿಫ್ವಾ, ಟಂಗ್ ಇವೆಲ್ಲ ಇದೆಯಲ್ಲ, ಅದು ಎಲ್ಲಿ ಆ ನಾಲಿಗೆಯು ಸಂಚರಿಸಿ ಯಾವ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಅಂತ, ಅದು ಮಾತ್ರ ವೈಖರಿ. ಅದೊಂದು ನಮಗೆ ಗೊತ್ತು, ಒಳಗಡೆ ಇಷ್ಟೆಲ್ಲ ಇದೆ. ಅದನ್ನು ಪಶ್ಯಂತ್ಯಾದಿ ಕ್ರಮ ಪರಿಣತೆ ಪ್ರಾಕ್ತನೀಂ ತಾಂ ಪರಾಮ್ಯ ಮನ್ಯೇ ಮಿತ್ರಾವರುಣ ವಿಷಯಾತ್ ಉಚ್ಚರಂತೀಂ ಅವಸ್ಥಾಂ. ಆ ರೀತಿಯಾಗಿರ್ತಕ್ಕಂಥ ವಾಗ್ ಅವಸ್ಥೆಯನ್ನು, ಮಾತಿನ ಬೇರೆ ಅವಸ್ಥೆಯಿಂದ ಬೇರೆ ಬೇರೆ ಲೆವೆಲ್ಸು ಇರೋದನ್ನು, ಅದನ್ನು ಈ ಪಾದುಕೆಯ ಘಲ್ ಘಲ್ ಶಬ್ದ ಇದೆಯಲ್ಲ, ಅದು ತಿಳಿಸ್ತಾ ಇದೆ. ಅದು ಆ ರೂಪದಲ್ಲಿ ಇದೆಯಮ್ಮ ನಿನ್ನ ಇದು ಅಂತ ಹೇಳ್ತಾ ಇದ್ದಾರೆ. ಯಾತ್ರಾ ವಿಹಾರ ಸಮಯೇಷು ಸಮುತ್ಥಿತಂತೆ ರಂಗಾಧಿಪಸ್ಯ ಚರಣಾವನಿ ಮಂಜುನಾದಂ ಪರ್ಯಾಕುಲೇಂದ್ರಿಯ ಮೃಗಗ್ರಹಣಾಯ ಪುಂಸಾಂ ಸಮೋಹನಂ ಶಬರಗೀತಮಿವ ಪ್ರತಿಮಃ. ಯಾತ್ರಾ ವಿಹಾರ ಸಮಯೇಷು, ಬೇಟೆಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಭಗವಂತನು ಹೊರಟಂಥ ಕಾಲದಲ್ಲಿ ರಂಗಾಧಿಪಸ್ಯ ಚರಣಾವನಿ ಮಂಜುನಾಥೇ ಮಂಜುನಾದಂ, ನಿನ್ನ ಆ ಒಂದು ಶಬ್ದ ಇದೆಯಲ್ಲ, ಅದನ್ನು ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಭಗವಂತನ ಪಾದುಕೆ ಆ ಶಬ್ದವನ್ನು ಯಾತಕ್ಕೆ ಮಾಡ್ತಾ ಇದೆ, ಯಾತಕ್ಕೋಸ್ಕರ ಮಾಡ್ತಿದೆ ಅಂತಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೆಲವು ಮೃಗಗಳು ಸೇರಿಕೊಂಡಿದೆ, ಕೆಲವು ಪ್ರಾಣಿಗಳು ಸೇರಿಕೊಂಡಿವೆ.
ಒಂದು ಪ್ರಾಣಿಗೆ ರಸದಲ್ಲಿ ಇಷ್ಟ, ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ. ಇನ್ನೊಂದು ಪ್ರಾಣಿಗೆ ಆ ರೀತಿಯಾಗಿರ್ತಕ್ಕಂಥ ರಾಗ ಕೇಳಬೇಕು, ಈ ರೀತಿಯಾಗಿರೋ ತಾಳ ಕೇಳಬೇಕು ಅಂತ ಇನ್ನೊಂದು ಪ್ರಾಣಿಗೆ, ಈ ರೀತಿಯಾಗಿರ್ತಕ್ಕಂಥ ವಾಸನೆ ನೋಡಬೇಕು ಎಂಬುವಂಥ ಒಂದು ಪ್ರಾಣಿ, ಈ ರೀತಿಯಾದ ಸ್ಪರ್ಶ, ಆಹಾ ಎಷ್ಟು ಮೃದುವಾಗಿದೆ, ಎಷ್ಟು ಆನಂದವಾಗಿದೆ, ಅದು ಬೇಕು ಅಂತ ಆಸೆ ಪಡುವಂಥದ್ದು. ಪಂಚ ಇಂದ್ರಿಯಗಳು ಕೂಡ ಆ ರೀತಿ ಮಾಡ್ತಾ ಇದೆ. ಈ ಒಂದು ಪ್ರಾಣಿಗಳಿದೆಯಲ್ಲ, ಈ ಪ್ರಾಣಿಗಳನ್ನು ಬೇಟೆ ಆಡೋದಕ್ಕೆ ಭಗವಂತ ಬರ್ತಾ ಇದ್ದಾನೆ. ಇದನ್ನು ನಮ್ಮ ತಗ್ಗಿಸ್ಬೇಕು, ಇದಕ್ಕೆ ವಶನಾಗಿಬಿಟ್ಟಿದ್ದಾನಲ್ಲ ಅಂಥೇಳಿ. ಅದಕ್ಕೋಸ್ಕರ ಪರ್ಯಾಕುಲೇಂದ್ರಿಯ ಮೃಗಗ್ರಹಣಾಯ, ಆ ರೀತಿಯಾಗಿರ್ತಕ್ಕಂಥ ನಮ್ಮ ಮೃಗಗಳು ನಮ್ಮಲ್ಲಿ ಇದೆಯಲ್ಲ, ಅದನ್ನು ಹಿಡ್ಕೋಬೇಕು, ಆ ಪ್ರಾಣಿಗಳನ್ನು ಸೆರೆ ಹಿಡಿಯಬೇಕು, ಕೆಡ್ಡ ಮಾಡಬೇಕು. ಅದಕ್ಕೋಸ್ಕರ ಆ ಭಗವಂತ ಬರ್ತಾ ಇದ್ದಾನೆ. ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಹಿಂದಿನ ಕಾಲದಲ್ಲಿ ಈ ಜಿಂಕೆಗಳನ್ನೆಲ್ಲ ಇತ್ಯಾದಿಗಳನ್ನೆಲ್ಲ ಹಿಡಿಯೋದಕ್ಕೆ ಬೇಟೆಗಾರರು ಆ ಪ್ರಾಣಿಯ ವಿಶಿಷ್ಟವಾಗಿರ್ತಕ್ಕಂಥ ಶಬ್ದ ಏನಿರುತ್ತೆ ಆ ರೀತಿ ಕೂಗೋರು. ಆ ಶಬ್ದಕ್ಕೆ ಆಕರ್ಷಿತವಾಗಿ ಈ ಜಿಂಕೆಗಳು ಇವೆಲ್ಲ ಬರ್ತಿತ್ತು, ಆವಾಗ ಹಿಡಿದಾಕೋರು. ಶಬ್ದಾದಿಭಿ ಪಂಚಭಿರೇವ ಪಂಚ ಪಂಚತ್ವಮಾಪುಃ ಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಶೇಷ ಭೃಂಗಾಃ ಮೀನಾಃ ನರಃ ಪಂಚಭಿರಂಚಿತ ಕಿಂ ಅಂತ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಶಬ್ದಾದಿ 5 ವಸ್ತುಗಳಿದೆಯಲ್ಲ, ಒಂದೊಂದು ವಸ್ತುವಿನಿಂದ ಒಂದೊಂದು ಪ್ರಾಣಿಯನ್ನು ಹಿಡಿತಾರೆ ಅಂತ. ಶಬ್ದದಿಂದ ಕುರಂಗವನ್ನು ಹಿಡಿತಾರಂತೆ. ಭೃಂಗ ದುಂಬಿ ಇದೆಯಲ್ಲ, ಅದನ್ನ ಹಿಡಿಯೋದಕ್ಕೆ ಏನಪ್ಪ ಅಂತಂದರೆ ರುಚಿ, ಮಕರಂದ ಇರ್ತಲ್ಲ, ಅದ್ರ ಸಿಹಿಗೋಸ್ಕರ ಬಂದ್ಬಿಡುತ್ತೆ. ಕುರಂಗ, ಭೃಂಗ, ಮಾತಂಗ, ಈ ಆನೆ, ಮಾತಂಗ ಅಂತಂದರೆ ಆನೆ, ಆ ಆನೆಯನ್ನು ಹಿಡಿಬೇಕಾದ್ರೆ ಸ್ಪರ್ಶದಿಂದ ಹಿಡಿತಾರೆ. ಕುರಂಗ, ಭೃಂಗ, ಮಾತಂಗ, ಮೀನಿದೆಯಲ್ಲ, ಇದನ್ನು ಗಾಳಕ್ಕೆ ಒಂದೇನೋ ಒಂದು ಮಾಂಸದ ಚೂರು ಹಚ್ಚಿರ್ತಾರೆ, ಅದನ್ನು ತಿನ್ನೋಕ್ಕೋಸ್ಕರ ಹೋಗಿ ಅದು ಸಿಕ್ಕಾಕೊಳ್ಳುತ್ತೆ. ಈ ರೀತಿ ಇದೆ. ನಾವು ಮನುಷ್ಯರಾಗಿರ್ತಕ್ಕಂಥವ್ರಿಗೆ ಅವಕ್ಕೆಲ್ಲ ಒಂದೊಂದು ವೀಕ್ನೆಸ್ ಇದ್ದರೆ, ನಮಗೆ 5 ವೀಕ್ನೆಸ್ ಇದೆ, ನಮ್ಮ ಕಥೆ ಏನು ಅಂತ ಹೇಳ್ತಾರೆ. ಹಾಗೆ ಆ ಕಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶಬ್ದ ಉಪಯೋಗಿಸಿದ್ದಾರೆ. ಶಬರ ಗೀತಮಿವ ಪ್ರತೀಮಃ. ಶಬರ ಅಂದರೆ ಏನು ಹೇಳಿ? ವ್ಯಾಧ, ಬೇಡ. ಶಬರಿ, ರಾಮಾಯಣದಲ್ಲಿ ಬರ್ತಾಳೆ ಶಬರಿ, ಬೇಡ್ರೆ ಹೆಂಗಸು ಅಂತ ಅರ್ಥ, ಇನ್ನೇನೂ ಅಲ್ಲ ಶಬರಿ ಅಂತಂದರೆ. ಆದ್ದರಿಂದ ಆ ಶಬರನು ಈ ರೀತಿಯಾಗಿರ್ತಕ್ಕಂಥ ಗೀತವನ್ನು ಹಾಡಿ ಜಿಂಕೆಗಳನ್ನು ಹಿಡಿತಾನೆ. ಆ ರೀತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಂದ್ರಿಯಗಳು ಎಂಬುವಂಥ ಈ ಮೃಗಗಳು ಯಾವುದಿದೆ, ಇವುಗಳನ್ನು ಹಿಡಿಯೋದಕ್ಕೋಸ್ಕರ ಈ ಬೇಟೆಗೋಸ್ಕರ ಹೊರಟಂಥ ಭಗವಂತ ಮಾಡುವಂಥ ಶಬರ ಗೀತವೇ ಈ ಪಾದಕ್ಕೆ ಮಾಡ್ತಿರ್ತಕ್ಕಂಥ ಘಲ್ ಘಲ್ ಎಂಬುವಂಥ ಶಬ್ದ. ಅದು ಆ ಅರ್ಥವನ್ನು ನಾವು ಮನಸ್ಸಿಗೆ ಗ್ರಹಿಸ್ಕೋಬೇಕು. ವಿವರಣೆ ಇಲ್ಲದೆ ಹೋದರೆ ಇದು ಅರ್ಥವಾಗುವಂಥದ್ದಲ್ಲ. ಭಾಸ್ವತ್ ಸುವರ್ಣ ವಪುಷಾ ಮಣಿಪಾದರಕ್ಷೆ ಪದ್ಮಾ ಸಹಾಯ ಪದ ಪದ್ಮ ವಿಭೂಷಣಾನಾಂ ಮಂಜೀರ ಸಿಂಚಿತ ವಿಕಲ್ಪಿತ ಮಂಜುನಾಥ ಮಂಜುನಾದ ಮಂಜೂಷಿಕೇವ ಭವತಿ ನಿಗಮಾಂತವಾಚಾಂ ಮಂಜೂಷಿಕಾ ಇವ. ಮಂಜೂಷಿಕಾ ಅಂತಂದರೆ ಈ ಒಡವೆಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ ಪೆಟ್ಟಿಗೆ ಮಾಡಿರ್ತೀವಲ್ಲ, ಅದಕ್ಕೆ ಮಂಜೂಷಾ ಅಂತ ಹೆಸರು. ಸ್ಪೆಷಲ್ಲಾಗಿ ಒಳಗಡೆ ಗಟ್ಟಿಯಾಗಿರೋದು, ಅದರಲ್ಲಿ ಒಡವೆಗಳನ್ನಿಟ್ಟು, ಚಿನ್ನದ ಒಡವೆಗಳನ್ನಿಟ್ಟು ಮಾಡ್ತೀವಲ್ಲ, ಆ ಪೆಟ್ಟಿಗೆಗೆ ಮಂಜೂಷಿಕಾ ಅಂತ ಹೆಸರು. ನೀನು ಭಗವಂತನ ಪಾದಕ್ಕೆ ನೀನು ನಿಗಮಾಂತವಾಚಾಂ, ಆ ವೇದಗಳ ನಿಗಮದ ಅಂತ ಅಂದರೆ ಉಪನಿಷತ್ತು, ಆ ಉಪನಿಷತ್ತು ಮಾತುಗಳಿಗೆಲ್ಲ ನೀನು ಒಂದು ಪೆಟ್ಟಿಗೆ ಇದ್ದ ಹಾಗೆ. ನಿನ್ನನ್ನು ಕಂಡ್ರೆ ಎಲ್ಲ ಉಪನಿಷತ್ತುಗಳ ಅರ್ಥವೂ ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ.
ನಿನ್ನನ್ನು ಆಶ್ರಯಿಸಿದರೆ ಸಾಕು, ಇನ್ನೇನು ಬೇಕಿಲ್ಲ. ಆ ರೀತಿಯಾಗಿ ಭವತಿ ಮಂಜೂಷಿಕಾ ಇವ, ಆ ರೀತಿಯಾಗಿರ್ತಕ್ಕಂಥ ಒಂದು ಉಪಮಾನವನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು. ವಕುಲಧರತನುಸ್ತ್ವಂ ಸಂಹಿತಾಂ ಯಾಮಪಶ್ಯ ಶ್ರುತಿಪರಿಷದಿ ತಸ್ಯಾಹ ಸೌರಭಂ ಯೋಜಯಂತಿ ಹರಿಚರಣ ಸರೋಜಾಮೋದ ಸಂಮೋದಿತಾಯಾಃ ಪ್ರತಿಪದ ರಮಣೀಯಾಃ ಪಾದುಕೆ ತೇ ನಿನಾದಾಃ. ವಕುಲಧರತನುಃ ತ್ವಂ, ಇದು ಪಾದುಕಾಶಾಸ್ತ್ರದಲ್ಲಿ ಮುಖ್ಯವಾಗಿ ಪ್ರತಿಪಾದಿಸೋದಕ್ಕೋಸ್ಕರ ವೇದಾಂತ ದೇಶಿಕರು ಹೇಳುವಂಥ ಮಾತಿದ್ದೇನೆ. ವಕುಲಧರ ಅಂದರೆ ನಮ್ಮಾಳ್ವಾರವರಿಗೆ ಇನ್ನೊಂದು ಹೆಸರು. ವಕುಳಭೂಷಣ, ವಕುಳಧರ, ಇದು ನಮ್ಮಾಳ್ವಾರವರ ಒಂದು ಹೆಸರು. ವಕುಳ ಎಂಬುದು ಒಂದು ಹೂವು, ಅದಕ್ಕೋಸ್ಕರ ವಕುಳಭೂಷಣ, ವಕುಳಧರ ಅಂತ ಅವ್ರಿಗೆ ಬಂದಿದೆ. ವಕುಳಧರತನುಸ್ತ್ವಂ, ಆ ಒಂದು ಭಗವಂತನ ಪಾದುಕೆಗಳೇ ನಮ್ಮಾಳ್ವಾರ ರೂಪದಲ್ಲಿ ಈ ಒಂದು ದೇಶದಲ್ಲಿ ಉದಿಸಿದ್ದು. ಅವರ ಶರೀರವೇ ನೀನು, ವಕುಳಧರನ ಶರೀರ ರೂಪದಲ್ಲಿ ನೀನೇ ಬಂದಿದ್ದೀಯಮ್ಮ ಈ ಲೋಕಕ್ಕೆ. ವಕುಳಧರತನುಸ್ತ್ವಂ, ನೀನು ವೇದಗಳ ಸಂಹಿತೆಯನ್ನೆಲ್ಲ ಕಂಡಿದ್ದೀಯ. ನಮ್ಮಾಳ್ವಾರವರು ಚತುರ್ಥ ವರ್ಣದಲ್ಲಿ ಹುಟ್ಟಿದ್ರಿಂದ ವೇದದ ಅಧ್ಯಯನವನ್ನು ಮಾಡೋಕ್ಕಾಗಲಿಲ್ಲ. ಆದರೆ ಅವರು ತಮ್ಮ ತಪಸ್ಸಿನಿಂದ ಸಮಸ್ತ ವೇದ ಸಂಹಿತೆಯನ್ನು ಕೂಡ ತಿಳಿದುಕೊಂಡರು. ಆ ಒಂದು ವೇದ ಸಂಹಿತೆಯ ಸಾರಾರ್ಥಗಳನ್ನೆಲ್ಲ ತಮಿಳು ಭಾಷೆಯಲ್ಲಿ ತಿರುವಾಯ್ಮೊಳಿ ಎಂಬುವಂಥ ಗ್ರಂಥದಲ್ಲಿ ಅಲ್ಲಿರ್ತಕ್ಕಂಥ ಸಾರವನ್ನೆಲ್ಲ ಹೇಳಿದರು. ಅದಕ್ಕೋಸ್ಕರ ಸಂಹಿತಾಂ ಯಾಮ್ ಅಪಶ್ಯ, ಆ ವೇದ ಸಂಹಿತೆಯನ್ನು ನೀನು ಏನು ಕಂಡುಕೊಂಡಿಯೋ, ವಕುಲ ಧರ ತನು ನಮ್ಮಾಳ್ವಾರವರ ರೂಪದಲ್ಲಿ ಬಂದು ಆ ಎಲ್ಲ ವೇದಗಳ ಸಾರವನ್ನು ಏನು ಕಂಡುಕೊಂಡಿಯೋ, ಶ್ರುತಿ ಪರಿಷದಿ ತಸ್ಯಾಹ ಸೌರಭಂ ಯೋಜಯಂತಿ, ವೇದಗಳಿಗೆ ಅಲ್ಲಿರ್ತಕ್ಕಂಥ ಒಂದು ಸುವರ್ಣ ಪುಷ್ಪಕ್ಕೆ, ಚಿನ್ನದ ಹೂವಿಗೆ ಪರಿಮಳ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಆ ರೀತಿಯಾಗಿ ಆ ಒಂದು ವೇದಗಳ ಮಾತೇನಿತ್ತೋ ಅದಕ್ಕೆ ನಮ್ಮಾಳ್ವಾರವರ ಕವಿತ್ವದ ಶಕ್ತಿ ಸೇರಿಕೊಂಡು ಅಷ್ಟು ಪರಿಮಳದಿಂದ ತುಂಬಿದಾಗಾಯಿತು. ಆ ಒಂದು ನಮ್ಮಾಳ್ವಾರವರು ಯಾವ ತಿರುವಾಯ್ಮೊಳಿಯನ್ನು ರಚಿಸಿದರೋ ಅದು ವೇದಗಳಿಗೆ ಪರಿಮಳವನ್ನು ಕೊಟ್ಟು ಲೋಕಕ್ಕೆ ಕೊಟ್ಟಾಗಾಯಿತು. ಚಿನ್ನದ ಹೂವಿಗೆ ಪರಿಮಳವೂ ಸೇರಿಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ತಿರುವಾಯ್ಮೊಳಿಯನ್ನು ಓದಬೇಕು ಎಂಬುದು ಇಲ್ಲಿ ಸೂಚ್ಯವಾಗಿರ್ತಕ್ಕಂಥ ಅರ್ಥ. ಹರಿಚರಣ ಸರೋಜಾಮೋದ ಸಂಮೋದಿತಾಯ ಪ್ರತಿಪದ ರಮಣೀಯ ಪಾದುಕೆ ತೇ ನಿನಾದ. ಆ ಒಂದು ನಮ್ಮಾಳ್ವಾರವರು ಯಾವ ಒಂದು ತಿರುವಾಯ್ಮೊಳಿ ಆ ಗ್ರಂಥದ ಮೂಲಕ ಯಾವ ವಿಷಯಗಳನ್ನು ಹೇಳಿದ್ದಾರೆ, ಆ ವಿಷಯಗಳನ್ನೇ ನಿನ್ನ ರತ್ನಗಳ ಶಿಂಜಿತವೂ ಕೂಡ ಶಬ್ದವೂ ಕೂಡ ತಿಳಿಸ್ತಾ ಇದೆ. ಪಾದುಕೆ ಈ ರೀತಿಯಾಗಿ ಈ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಮುಂದೆ ರತ್ನ ಸಾಮಾನ್ಯ ಪದ್ಧತಿ ಅಂತ ಬರುತ್ತೆ, ಅದನ್ನು ನಾಳೆ ತೆಗೆದುಕೊಳ್ತಾ ಇದ್ದೀವಿ. ಇವತ್ತು ಇನ್ನೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಇಷ್ಟವಾಯಿತು. ನಿಮ್ಮಲ್ಲಿ ಅನೇಕರು ಇವತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನು ಓದಿರ್ಬೋದಲ್ವಾ? ಇಷ್ಟು ದಿನದಲ್ಲಿ ಯಾರಾದರೂ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಓದಿದ್ದೀರಾ? ಆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬಂದಿದೆ ಇವತ್ತಿನ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ. ಆಕ್ಸ್ಫರ್ಡ್ ಮ್ಯೂಸಿಯಂ ರಿಟರ್ನ್ಸ್ ದಿ ಬ್ರಾನ್ಸ್ ಐಡಲ್ ಟು ಇಂಡಿಯಾ. 1967ರಲ್ಲಿ ಆಕ್ಸ್ಫರ್ಡ್ ಮ್ಯೂಸಿಯಂ ಅವರು ಒಂದು ಹರಾಜಿನಲ್ಲಿ ಒಂದು ಕಂಚಿನ ವಿಗ್ರಹವನ್ನು ಕೊಂಡುಕೊಂಡಿದ್ರು, ಮ್ಯೂಸಿಯಂನಲ್ಲಿ ಇಟ್ಟಿದ್ರು. ಅದು
ಸಂಪೂರ್ಣವಾದ ಸಂಶೋಧನೆಗಳಿಂದ ಭಾರತದಲ್ಲಿ ತಮಿಳುನಾಡಿನಲ್ಲಿ ಇದ್ದಂಥ ಒಂದು ಊರಿನಲ್ಲಿ ಸೌಂದರ ರಾಜನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿದ್ದ ವಿಗ್ರಹ ಅದನ್ನು ಯಾರೋ ಕದ್ದುಬಿಟ್ಟು ಎಲ್ಲೋ ಮಾರಿ ಎಲ್ಲೆಲ್ಲಿಗೋ ಹೋಗಿ ಅದು ಆಕ್ಸ್ಫರ್ಡ್ ಮ್ಯೂಸಿಯಂ ಸೇರಿಕೊಂಡಿದೆ. ಆ ವಿಷಯವನ್ನು ತಿಳಿದುಕೊಂಡು ಒಬ್ಬರು ರಿಸರ್ಚ್ ಮಾಡಿದಂಥವರು ಇಲ್ಲಿರೋ ವಿಗ್ರಹ ಆಕ್ಸ್ಫರ್ಡ್ ಮ್ಯೂಸಿಯಂನಲ್ಲಿರ್ತಕ್ಕಂಥ ವಿಗ್ರಹ ಭಾರತದ ತಮಿಳುನಾಡಿನ ಊರಿನ ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಸೌಂದರರಾಜ ಟೆಂಪಲಿನ ವಿಗ್ರಹ ಅಂತ ತಿಳ್ಕೊಂಡು ಆಕ್ಸ್ಫರ್ಡ್ ಮ್ಯೂಸಿಯಂನವರು ಅದನ್ನು ಭಾರತಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಆ ವಿಗ್ರಹ ಯಾರ್ದು ಗೊತ್ತೇನೋ? ಅದು ತಿರುಮಂಗೈ ಆಳ್ವಾರವರ ವಿಗ್ರಹ. ನಾವು 12 ಜನ ಆಳ್ವಾರುಗಳನ್ನು ಲೆಕ್ಕ ಮಾಡ್ತೀವಿ. ಅದರಲ್ಲಿ ಕೊನೆಯವರು 14ನೇವರು ತಿರುಮಂಗೈ ಆಳ್ವಾರ್ ಅಂತ. ಆ ತಿರುಮಂಗೈ ಆಳ್ವಾರವರು ಒಬ್ಬ ರಾಜನ ಸೈನ್ಯದಲ್ಲಿದ್ದು, ಅವರ ತಂದೆನೂ ಕೂಡ ಸೈನಿಕರಾಗಿದ್ದರು. ಆ ಸೈನಿಕರಾಗಿದ್ದಂಥವರು ರಾಜನಿಗೆ ಬಹಳ ಆಪ್ತರಾಗಿ, ಅಷ್ಟು ರಾಜನಿಗೋಸ್ಕರ ಅಷ್ಟೊಂದು ದೇಶ ಎಲ್ಲ ಗೆದ್ದುಕೊಟ್ಟಿದ್ದರು. ಅದಕ್ಕೋಸ್ಕರ ಅವರಿಗೆ ರಾಜ್ಯದ ಒಂದು ಭಾಗವನ್ನು ಕೊಟ್ಟು ಅವರನ್ನು ಸಾಮಂತ ರಾಜ ಅಂತ ಮಾಡಿದರು. ಅವರ ಮಗ ಈ ತಿರುಮಂಗೈ ಆಳ್ವಾರವರು. ಅವರು ಕೂಡ ಯುದ್ಧದಲ್ಲೆಲ್ಲ ಹೋರಾಡಿ ರಾಜನಿಗೆಲ್ಲ ಸಹಾಯ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಕಥೆ ಹೇಳೋ ಪ್ರಕಾರವಾಗಿ ಅಲ್ಲಿದ್ದಂಥ ಒಂದು ಸರೋವರಕ್ಕೆ ಆಕಾಶದಲ್ಲಿದ್ದಂಥ ಅಪ್ಸರೆಯರು ಸ್ನಾನ ಮಾಡೋದಕ್ಕೋಸ್ಕರ ಆ ಸರೋವರಕ್ಕೆ ಬಂದಿದ್ದಾರೆ. ಆಕಾಶದಿಂದ ಅಪ್ಸರೆಯರೇ ಬಂದಿರ್ಬೋದು, ಅಥವಾ ಅಪ್ಸರೆಯರಷ್ಟು ಚೆನ್ನಾಗಿರ್ತಕ್ಕಂಥ ಸ್ತ್ರೀಯರೇ ಅಲ್ಲಿ ಸ್ನಾನ ಮಾಡೋಕ್ಕೆ ಬಂದಿರ್ಬೋದು, ಗೊತ್ತಿಲ್ಲ. ಅದರಲ್ಲಿ ಒಬ್ಬಾಕೆ ಹೆಸರು ಕುಮುದವಲ್ಲಿ ಅಂತ. ಅವಳು ಬೇರೆಯವರೆಲ್ಲ ತಮ್ಮ ಕಾಲ ಆಯಿತು, ಸ್ನಾನಕ್ಕೋಸ್ಕರ ಬಂದಿದ್ವಿ, ಬೆಳಗಾಗ್ಬಿಡ್ತು ಅಂಥೇಳಿ ಆಕಾಶಕ್ಕೆ ವಾಪಸ್ ಹೊರಟೋಗಿದ್ದಾರೆ. ಅಥವಾ ಇವರು ಬೇರೆ ಸ್ತ್ರೀಯರಾದರೆ ಅವರೇನೋ ಅವಳು ಬಿಟ್ಟೊಟ್ಟೋಗಿದ್ದಾರೆ. ಆಕೆ ಇದ್ದಾಗ ಅಲ್ಲಿಗೆ ಬಂದಂಥ ಒಬ್ಬ ವೈದ್ಯರು ಅವಳ ಅವಸ್ಥೆಯನ್ನು ನೋಡಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಕರೆದುಕೊಂಡು ಹೋಗಿ ಆಮೇಲೆ ಬೆಳೆಸಿದ ಮೇಲೆ ಅಷ್ಟೊತ್ತಿಗೆ ಈ ತಿರುಮಂಗೈ ಅವರಿದ್ರಲ್ಲ, ಅವರು ಆ ಕುಮುದವಲ್ಲಿಯನ್ನು ನೋಡ್ತಾರೆ. ಒಂದು ಸಲ ನೋಡಿ ಆಕರ್ಷಿತರಾಗ್ಬಿಟ್ಟು ಅವಳನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆಗ ಆ ಕುಮುದವಲ್ಲಿ ಹೇಳ್ತಾಳೆ, ನೀನು ಶ್ರೀ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಳ್ಳೋ ಹಾಗಿದ್ರೆ ಪ್ರತಿದಿನವೂ ಕೂಡ ಅಷ್ಟು ಜನರಿಗೆ, ಶ್ರೀ ವೈಷ್ಣವರಿಗೆ ನೀನು ಭೋಜನವನ್ನು ಹಾಕೋ ಹಾಗಿದ್ದರೆ, ಆ ಒಂದು ಕೈಂಕರ್ಯವನ್ನು ಮಾಡೋ ಹಾಗಿದ್ದರೆ ಮಾತ್ರ ನಿನ್ನ ಮದುವೆ ಆಗ್ತೀನಿ. ಎಲ್ಲದಕ್ಕೂ ಒಪ್ಕೊಂಡು ಇವರು ಮಾಡಿಬಿಡ್ತಾರೆ. ಆ ಒಂದು ಸೇವೆಯಲ್ಲಿ ಅವರ ಇದ್ದಂಥ ಐಶ್ವರ್ಯವೆಲ್ಲ ಕಳೆದು ಹೋಗುತ್ತೆ. ಎಲ್ಲದನ್ನೂ ಅದಕ್ಕೋಸ್ಕರ ಖರ್ಚು ಮಾಡ್ತಿದ್ದಾರೆ. ದೇವರ ಪೂಜೆಗೆ, ಈ ವಿಷ್ಣು ಭಕ್ತರ ಭೋಜನಕ್ಕೆ ಖರ್ಚು ಮಾಡಿಬಿಡ್ತಾ ಇದ್ದಾರೆ. ಸಾಮಂತನಾದವನು ರಾಜನಿಗೆ ಪೊಗದಿಯನ್ನು ಕೊಡಬೇಕು, ಪ್ರತಿ ವರ್ಷವೂ ಪೊಗದಿ ಕೊಡಬೇಕು. ಆ ಪೊಗದಿ ಕೊಡೋಕೆ ಹಣ ಇಲ್ಲ. ಆದ್ದರಿಂದ ಆ ತಿರುಮಂಗೈ ಆಳ್ವಾರವರಿಗೆ ಶಿಕ್ಷೆ ಆಗುತ್ತೆ, ಜೈಲಿನಲ್ಲಿ ಇರಬೇಕಾಗತ್ತೆ. ಆಮೇಲೆ ಬಿಡಿಸಿದ್ರೆ ಯಾವ ರೀತಿ ನಾನು ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗೋದು ಅಂತ ದರೋಡೆ ಕೆಲಸ ಮಾಡಿಬಿಟ್ಟು ಅದರಿಂದ ಹಣ ಸಂಪಾದಿಸಿ ಈ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಅವರು. ಇದನ್ನು ತಪ್ಪಿಸ್ಬೇಕು, ಇವನಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂಬೋದಕ್ಕೋಸ್ಕರ ಭಗವಂತನೇ ಒಂದು ಸಲ ದಂಪತಿಗಳ ರೂಪದಲ್ಲಿ, ಆಗ ತಾನೇ ಮದುವೆಯಾದ ದಂಪತಿಗಳ ರೂಪದಲ್ಲಿ ಅಲ್ಲಿ ಬರ್ತಾ ಇದ್ದಾರೆ. ಅಷ್ಟೊಂದು ಒಡವೆಗಳನ್ನೆಲ್ಲ ಎಲ್ಲ ಹಾಕ್ಕೊಂಡು ಲಕ್ಷ್ಮಿ ಬರ್ತಾ ಇದ್ದಾಳೆ. ಇವರು ದರೋಡೆ ಮಾಡುವಂಥವರು ಹೋಗಿದ್ದಾರೆ, ಎಲ್ಲ ಕಿತ್ಕೊಳ್ಬೇಕು ಅಂತ ಒಡವೆಗಳನ್ನೆಲ್ಲ ಕಿತ್ಕೊಂಡಿದ್ದಾರೆ. ಭಗವಂತ ಎಲ್ಲ ನೋಡ್ತಾ ಇದ್ದಾನೆ, ಇವನು ಮಾಡೋದು ಮಾಡಲಿ ಅಂತ. ಭಗವಂತನ ಕಾಲಿನಲ್ಲಿ ಕಾಲಿನ ಉಂಗುರ
ರತ್ನಖಚಿತವಾದ ಉಂಗುರ ಇದೆ, ಅದನ್ನು ತಗೊಳ್ಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ, ಆಗಲ್ಲ. ಆಗ ತಲೆಯನ್ನು ಬಗ್ಗಿಸಿ ತನ್ನ ಬಾಯಿನಿಂದಲೇ ಹಲ್ಲಿನಿಂದಲೇ ಅದನ್ನು ಕಿತ್ಕೊಳ್ಳೋಣ ಅಂಬೋದಕ್ಕೋಸ್ಕರ ಇದು ಮಾಡಿದೆ. ಯಾವಾಗ ಅವನು ತಲೆಯನ್ನು ಬಗ್ಗಿಸಿ ತನ್ನ ತಲೆಯನ್ನು ಭಗವಂತನ ಪಾದಕ್ಕೆ ಮುಟ್ಟಿಸಿದನೋ ಅವನು ಪ್ರಪತ್ತಿ ಮಾಡಿದಾಗಾಯಿತು. ಆಗಲೇ ಭಗವಂತ ಸಂಪೂರ್ಣವಾದ ಅನುಗ್ರಹ ಮಾಡಿದ್ದಾನೆ. ತಿರುಮಂಗೈ ಇದ್ದಂಥವನು ತಿರುಮಂಗೈ ಆಳ್ವಾರಾಗ್ಬಿಟ್ಟಿದ್ದಾನೆ. ಭಗವಂತನ ಸಂಪೂರ್ಣ ಸಾಕ್ಷಾತ್ಕಾರ ಅವನು ಒದಗಿದೆ. ಅಲ್ಲಿಂದ ಮುಂದಕ್ಕೆ ಎಲ್ಲ ಆಳ್ವಾರುಗಳಲ್ಲಿ ನಾರಾಯಣ ಪ್ರಬಂಧಗಳಿಗೆ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಪಾಶುರಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಿರುಮಂಗೈ ಆಳ್ವಾರ್. 1000ಕ್ಕಿಂತಲೂ ಹೆಚ್ಚು ಪಾಶುರಗಳು ಅವರಿಂದ ಬಂದಿದೆ. ಆ ತಿರುಮಂಗೈ ಆಳ್ವಾರ್ ಅವರ ವಿಗ್ರಹ ಎಲ್ಲೋ ಹೋಗಿದ್ದಿತ್ತು, ನಮ್ಮ ದೇಶಕ್ಕೆ ಬಂತು. ಐ ರೆಡ್ ಇಟ್ ಇನ್ ದಿ ಡೆಕ್ಕನ್ ಹೆರಾಲ್ಡ್ ಆಫ್ ಟುಡೇ. ಆಸಕ್ತಿ ಇದ್ದವರು ತಾವು ಓದಬಹುದು, ಬೇರೆ ಪತ್ರಿಕೆಗಳಲ್ಲೂ ಬರ್ಬೋದು ನಾಳೆ. ನಾನಿವತ್ತು ಅಲ್ಲಿ ಓದಿದ್ದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಈ ರೀತಿಯಾಗಿ ಭಗವಂತನ ಪಾದುಕೆಯ ರೂಪದಲ್ಲಿ ನಮ್ಮಲ್ಲಿಗೆ ಬಂದಿರತಕ್ಕಂಥ ಆಚಾರ್ಯರ ಆಳ್ವಾರುಗಳ ಸ್ಮರಣೆ ಈ ಒಂದು ಉಪನ್ಯಾಸದಿಂದ ತಮಗೆಲ್ಲರಿಗೂ ಆಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.